ನಾಗರಾಜ್ ಅಂತ ಎನ್ಸಿಟಿ ಸೆಕೆಂಡ್ ಸ್ಟೋರ್ ಇದ್ದೀನಿ. ಇಲ್ಲಿ 9th ಮೇನ್ ರೋಡ್ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿ ಪರ್ಪಸ್ ಆಗಿ ರಾಂಗ್ ಸೈಡ್ ಅಲ್ಲಿ ಸ್ಟಾರ್ಟ್ ಮೂವಿಂಗ್ ಅರೌಂಡ್ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಲೆಫ್ಟ್ ಇಂದ ಹೋಗಿ ಹಾಕ್ಸ್ಕೊಳ್ತಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ನಮ್ಗೆ ಇದು ಮಾಡ್ತಾರೆ, ತೊಂದರೆ ಮಾಡ್ತಾರೆ. ಸ್ವಲ್ಪ ಯಾರು ಪೊಲೀಸ್ನವರು ಅಥವಾ ಕ್ಯಾಮ್ರಾನ ಹಾಕಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ರಾತ್ರಿ ವಿತೌಟ್ ಎನಿ ರೀಸನ್ 8:30 ಇಂದ 9:30 ಪಟಾಕಿಗಳು ಸಿಕ್ಕಾಪಟ್ಟೆ ಹೊಡಿತಾರೆ ಸರ್. ಆ ಏರಿಯಾದಲ್ಲೇ ಹೊಡಿತಾರೆ. ಅದನ್ನ ಸಾಕಷ್ಟು ಕಂಪ್ಲೇಂಟ್ ಮಾಡಿ ಹೊಸದೊಳಗೆ ಬಂದು ಇದು ಮಾಡ್ತಾರೆ. ಬಟ್ ಆದ್ರೂ ನಡೀತಾ ಇದೆ. ಅಲ್ಲೇನಪ್ಪ ಅಂದ್ರೆ ಅದೇ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡೋದು ಬರ್ತಡೇ ಮಧ್ಯರಾತ್ರಿ 11:00 ವೆಹಿಕಲ್ ನ ಅಂದ್ರೆ ಯಾರು ಇಲ್ಲ ಅಂದ್ರೆ ಮಧ್ಯೆ ನಿಲ್ಸ್ಕೊಂಡು ಕೇಕ್ ಕಟ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಬಂದು ನಾನು ಟೋಟಲ್ ಕರೆಸಿ ಅರ್ಧ ದಿನ ಪೆಟ್ರೋಲ್ ಬಂಕ್ ಅನ್ನ ಮುಚ್ಚಿಸಿ ಅವರ ತಪ್ಪೊಪ್ಪಿಗೆ ಬರ್ಕೊಂಡು ಅವ್ರಿಗೆ ಲಘು ಪ್ರಕರಣ ದಾಖಲು ಮಾಡಿ ಕೊಟ್ಟಿದ್ದೀನಿ. ಈಗ ನೀವ್ ಹೇಳಿದ ಪಟಾಕಿ ಕೇಕ್ ಆತರ ಇತ್ತು, ಪುನಃ ರಿಪಿಟೇಷನ್ ಆಯ್ತು ಅಂದ್ರೆ ಇದು ನಮ್ಮ ಗಮನಕ್ಕೆ ತಗೊಂಡು ಮನೆ ಪಕ್ಕ ರಾಜಕಾಲುವೆ ಮೇಲೆ ಆಟೋಗಳು ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಹಗಲು ರಾತ್ರಿ ನಿಲ್ಲಿಸಿ ಅದೊಳ್ಳೆ ಮಿನಿ ಬಾರ ಹೋಗ್ಬೇಕು. ಅಲ್ಲೇ ಕೂಡ್ತಾರೆ, ಅಲ್ಲೇ ಇದು ಮಾಡ್ತಾರೆ, ಸಿಗರೆಟ್ ಸ್ಮೋಕ್ ಮಾಡ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ಅವ್ರ ಮನೆ ಕಷ್ಟ ಸುಖ ಎಲ್ಲ ಅಲ್ಲಿ ಕಿರ್ಚಾಡ್ತಾರೆ. ನಮಗೆ ನೆಮ್ಮದಿ ಇಲ್ಲದೆ ಅವರು. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ 34th ಕ್ರಾಸ್ ಇಂದ 30th ಕ್ರಾಸ್ ವರೆಗೂ 4 ಮತ್ತೆ ಸಬ್ಲೇನ್ಗಳು ಬರುತ್ತೆ. ಎಲ್ಲ ಕಡೆನೂ ಮೈನರ್ಸ್ ಗಾಡಿ ಎಲ್ಲ ಬೆರ್ರಿ ಓಡಿಸ್ತಾರೆ. ಅದೊಂದಾಗುತ್ತೆ. ಅಲ್ಲಿ ಯಾರ ಮನೆ ಮುಂದೆ ಯಾವ ಗಾಡಿನೂ ನಿಲ್ಸಂಗಿಲ್ಲ. 2 ವೀಲರ್ ಇದ್ರೆ ಅರ್ಧ ಗಂಟೆ ಇರೋಲ್ಲ. ನಿನ್ನೆ ತಾನೆ ಎಲ್ಲಿಂದನೋ ಒಂದು ಗಾಡಿ ಹೇಳ್ಕೊಂಡ್ಬಂದು ನಮ್ಮ ಮನೆ ಮುಂದೆ ಅದ್ರ ಬ್ಯಾಟ್ರಿ ಬಿಚ್ಕೊಂಡು ಆಚೆ CCTV ಕ್ಯಾಮ್ರಾ ಇದೆ ನಮ್ಮ ನೋಡಿ ಆಚೆ ಹೋಗಿ ಇಮಿಡಿಯೇಟ್ ಇದು ಮಾಡಿದ ತಕ್ಷಣ 4 ಜನ ಹುಡುಗರು ಅವ್ರು ಇರ್ಲಿಲ್ಲ. ಅಷ್ಟರೊಳಗೆ ಬೇರೆ ಹುಡುಗರು ಬಂದ್ರು. ಸರ್ ಈಗ ಊರಾಗ ಗೊತ್ತಿದೆ, ಅವ್ರು ಕರ್ಕೊಂಡ್ಬರ್ತೀವಿ ಅಂತ ಅವ್ರು ಕರ್ಕೊಂಡ್ಬಂದು ಅವರೆಲ್ಲ ಸಂದೇಶ ಹೇಳ್ಕೊಂಡು ತಗೊಂಡೋಗ್ರು. ಕಣ್ ಮುಂದೆ ನಡೀತಾರೆ. ನಮಸ್ಕಾರ ಸರ್, ನನ್ನ ಹೆಸರು ಪ್ರಸನ್ನ ಕುಮಾರ್, ಪದ್ಮನಾಭ ನಗರ ನಿವಾಸಿ. ಸೊ ನಾವು ಅಲ್ಲಿಂದ ಬಂದಿದ್ದೀವಿ. ಸುಮಾರು 2010ರಿಂದ 2019 ಇಸ್ವಿವರೆಗೂ ಪ್ರತಿ ಅಂದ್ರೆ ವಾರಕ್ಕೂ 3 ದಿವಸ ಪೊಲೀಸ್ ಬಿಟ್ ಬರ್ತಾ ಇತ್ತು. ಸೊ 2019 ನಂತರ ಪೊಲೀಸ್ ಬಿಟ್ ಬರ್ತಾ ಇಲ್ಲ. ನಾವು ಬನಶಂಕರಿ ಸ್ಟೇಷನ್ ಹೋಗ್ಬಿಟ್ಟು ಒಂದು 2 ಸಲ ವಿಸಿಟ್ ಮಾಡಿದ್ವಿ. ಈ ತರ ನಮ್ಗೆ ಪೊಲೀಸ್ ಬಿಟ್ ಬರ್ತಾ ಇಲ್ಲ, ದಯವಿಟ್ಟು ರಾಜೀವ್ ನಗರ 8th ಕ್ರಾಸ್ ನಾವಲ್ಲಿ ಕಂಪ್ಲೇಂಟ್ ಬರ್ಸಿದ್ವಿ. ಸೊ ಅವ್ರು ಇದ್ಕೊಂಡಿರ್ತಾರೆ ನೋಡ್ರಿ 2019 ಕೋವಿಡ್ ಶುರುವಾಗಿದೆ, ಸ್ಟಾಫ್ ಎಲ್ಲ ತುಂಬಾ ಕಮ್ಮಿ ಆಗಿದೆ, ಇವಾಗ ಕಲ್ಸಕ್ಕಾಗಲ್ಲ, ಮುಂದೆ ನೋಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು 1 ಇಯರ್ ಬಿಟ್ಕೊಂಡು ಮತ್ತೆ ಹೋಗಿದ್ವಿ. ಮತ್ತೆ ಅದೇ ಕಂಪ್ಲೇಂಟ್ ನಾವು ಹೇಳಿದ್ವಿ. ಇಲ್ಲ ಆಯ್ತು, ಸ್ವಲ್ಪ ವ್ಯವಸ್ಥೆ ಮಾಡ್ತೀವಿ, ಬಟ್ ಇವಾಗ ತಕ್ಷಣಕ್ಕೆ ನಮಗೆ ಒಂದು ಟೆಕ್ನಾಲಜಿ ಮತ್ತೆ ಸ್ಟಾಫ್ ತುಂಬಾ ಕಮ್ಮಿ ಇದ್ದಾರೆ, ದಯವಿಟ್ಟು ಸ್ವಲ್ಪ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ ನೀವೇ ಹಾಗೆ ಅಂತ ಹೇಳಿದ್ರು. ಇನ್ನು 2 ಸಾರಿ 3 ಸಾರಿ ಹೋದ್ರು ಕೂಡ ನಮ್ಗೆ ಇದೇ ರೆಸ್ಪಾನ್ಸ್ ಬಂತು. ಯಾವ ಪೊಲೀಸ್ ಬಿಟ್ಟು ದಯವಿಟ್ಟು ಮೊದಲ ತರ ಯಾವ ತರ ಇತ್ತು ಅದೇ ತರ ನಮ್ಗೆ 2 ದಿವಸಕ್ಕೊಮ್ಮೆ ಪೊಲೀಸ್ ಬಿಟ್ಟು ಬಂತು. ಆಮೇಲೆ ಅವಾಗ ಏನಾಗ್ತಂದ್ರೆ 2 ಗಂಟೆಯಿಂದ 4 ಗಂಟೆ ಒಳಗಡೆ ಪೊಲೀಸ್ ಬಂದು ನಾವು ಕಿಟಕಿಯಲ್ಲಿ ಒಂದು ಪುಸ್ತಕ ಇಟ್ಟಿದ್ವಿ. ಸೊ ಅಲ್ಲಿ ಅವ್ರ ಹೆಸರು ಮತ್ತೆ ಅವರ ಡೇಟು ಮತ್ತೆ ಟೈಮ್ ಬರ್ಬಿಟ್ಟು ಹೋಗ್ತಾ ಇದ್ರು. ಈ ತರ ಕೇಳ್ಬಿಟ್ಟು ಆಮೇಲೆ ವಾಟ್ಸ್ಆಪ್ ಗ್ರೂಪ್ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಆ ಒಂದು ವಿಷಯ ನಾವು ತಿಳ್ಕೊಂಡು ಇಲ್ಲಿ ಬಂದು ನಾವು ಮುಂದುವರೆಗಳು ಹೇಳೋದಕ್ಕೆ ಮತ್ತೆ ಹೊಸ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಕೋರಿಕೆ ಸರ್. ನನ್ನ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ಗೋಲ್ಡನ್ ಪಕ್ಕದಲ್ಲಿ ಅಲ್ಲೊಂದು 26 ಕ್ರಾಸ್ ಇದೆ. ಆ ಕ್ರಾಸ್ ಅಲ್ಲಿ ಪ್ರತಿದಿನ ರಾತ್ರಿ 7 ಗಂಟೆ ಮೇಲೆ ರಾತ್ರಿ 11 ಗಂಟೆವರೆಗೂ ಸುಮಾರು ಜನ ಡ್ರಿಂಕರ್ಸ್ ಕಾರಲ್ಲಿ ನಿಲ್ಲಿಸ್ಕೊಂಡು ಕಾರಲ್ಲಿ ಕುಡಿತಾ ಇರ್ತಾರೆ, ಆಟೋದಲ್ಲಿ ಇರ್ತಾರೆ, ಸಾಕಷ್ಟು ನಡೀತಾ ಇದೆ. ಅದನ್ನು ಸ್ವಲ್ಪ ಪರಿಶೀಲಿಸಿ. ಸರ್ ನಮಸ್ತೆ, ನನ್ನ ಹೆಸರು ಸೈಯದ್ ಅತೀಕ್ ಅಹಮದ್ ಅಂತ ಹೇಳಿ. ಯಾರಬ್ ನಗರದಲ್ಲಿ ದೊಡ್ಡ ಮಸೀದಿ ಇದೆ, ಮಸೀದಿ ಖುಬಾ ಅಂತ. ಆ ಖುಬಾ ಮಸೀದಿಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ, ನಾವಿಲ್ಲಿ ಮೋನೋಟೈಪ್ ಇಂದ ಹೋಗಿ ಡೆಡ್ ಎಂಡ್ 9th ಮೇನ್ ರೋಡ್ ಲೆಫ್ಟ್ ತಿರ್ಕೋತೀವಲ್ಲ, ಲೆಫ್ಟ್ ಹೋದ ತಕ್ಷಣ PST ಸಿಗ್ನಲ್ ವರ್ಗು ರೋಡೇ ಸರಿ ಇಲ್ಲ ಸರ್. ರೋಡ್ ಎಲ್ಲ ಕೆತ್ಬಿಟ್ಟು ಬಿಟ್ಬಿಟ್ಟವ್ರೆ. ಸುಮಾರು ಜನ ಹಳ್ಳ, ಇಷ್ಟಿಷ್ಟು ದಪ್ಪ ಹಳ್ಳಗಳಿದೆ. ನಾವು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲಿ ನಾವು ಬೀಳ್ತೀವಿ ಅನ್ನೋ ರೀತಿನಲ್ಲಿ ಇದೆ ಸರ್. ಅದನ್ನ ಜನಸಂಪರ್ಕ ಸಭೆಯಲ್ಲಿ
ಅದ್ಯಾರು ಇಂಜಿನಿಯರ್ಗಳು ಅವ್ರಿಗೂ ಕರ್ಸ್ತಾ ಇದ್ರೆ ಬಹಳ ಚೆನ್ನಾಗಿರ್ತಿತ್ತು. ನಾವು ಹೋಗಿ ಒಂದ್ಸತಿ 2 ಸತಿ ಕಂಪ್ಲೇಂಟ್ ಕೊಟ್ಟಿದೀವಿ, ಆದ್ರೆ ಅದನ್ನ ಬಿಟ್ಬಿಟ್ಟವ್ರೆ, ಯಾವುದೇ ರೀತಿಯಲ್ಲಿ ಅದು ಕ್ಲೋಸೇ ಮಾಡ್ತಾ ಇಲ್ಲ. ಒಂದು. ಎರಡನೇ ಪಾಯಿಂಟ್, ಈ ಒಂದು ಜನಸಂಪರ್ಕ ಸಭೆ ಕರೆದಿರ್ತಕ್ಕಂಥ ಬನಶಂಕರಿ ಪೊಲೀಸ್ ಇಲಾಖೆಗೆ ನಾನು ನಮ್ಮ ಕಮಿಟಿ ವತಿಯಿಂದ ಕೃತಜ್ಞತೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಕಾವೇರಿ ನಗರ 9th ಮೇನ್ ರೋಡ್ ನಲ್ಲಿ ಕಾವೇರಿ ನಗರ ಇದೆ ಸರ್. ಕಾವೇರಿ ನಗರ ಚರ್ಚ್ ಆಪೋಸಿಟ್ ಒಂದ್ ಮನೆಯಲ್ಲಿ ಕಳ್ಳ ಅಕ್ಕಿ ಸಾಗಣೆ ಮಾಡ್ತಾರಲ್ಲ, ಡಿಪೋ ಅಕ್ಕಿಗಳು, ಅದನ್ನ ಮೂಟೆ ತಗೊಂಡ್ ಬಂದು ಸುರಿತಾರೆ ಅಲ್ಲಿ. ಅದು ಯಾವ ರೀತಿಯಲ್ಲಿ ತಗೊಂತಾರೋ ಗೊತ್ತಿಲ್ಲ. ಆಟೋದಲ್ಲಿ ಬರ್ತವೆ, ಟೂ ವೀಲರ್ ನಲ್ಲಿ ಬರ್ತವೆ, ಕಳ್ಳಕ್ಕಿಗಳು ಎಲ್ಲ ತಗೊಂಡ್ ಬಂದು ಅವ್ರಿಗೆ ಸುರಿತಾರೆ. ಮತ್ತೆ ದೊಡ್ಡ ಗಾಡಿಗಳಲ್ಲಿ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ಇಲ್ಲ, ಗೊತ್ತಿಲ್ಲ. ಆದ್ರೆ ಡೈಲಿ ಅದೇ ನಡೀತಾ ಇರ್ತದೆ. ಅಲ್ಲಿ ಹುಡುಗರು ಯಾವ ತರ ಬರ್ತಾರೆ ಅಂದ್ರೆ, ದೊಡ್ಡ ರೌಡಿಗಳು ಬರ್ತಾರಲ್ಲ, ಚೈನ್ ಹಾಕೊಂಡು ದಪ್ಪ ಫುಲ್ಲು ಜಿಮ್ಗಳು ಮಾಡ್ಕೊಂಡು, ಆ ರೀತಿನಲ್ಲಿ ಅವ್ರು ಬಂದು ನಿಂತ್ಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವು ನೋಡಿ ಸಾಕಾಗಾಯ್ತು. ನಾವು ಬನಶಂಕರಿ ಸ್ಟೇಷನ್ ಹೇಳ್ಬೇಕು ಅಂತ ಹೇಳಿದ್ವಿ, ಆದ್ರೆ ಇದು ಒಳ್ಳೆ ಇದು ಜಾಗ ಅಂತ ಹೇಳಿ ಹೇಳ್ತಾ ಇದ್ವಿ. ಒಂದು. ಎರಡನೇದು, ನಮ್ ಯಾರ ನಗರ ಒಳಗಡೆ ನಾವು ಡ್ರಗ್ಸ್ ಬಗ್ಗೆ ಕ್ಯಾಂಪೇನ್ ಮಾಡಿದ್ವಿ. ಸುಮಾರು ಒಳ್ಳೆ ಚೆನ್ನಾಗಿ ಇತ್ತು. ಆದ್ರೆ ಈಗಲೂ ಸಹ ಗಲ್ಲಿ ಒಳಗಡೆ ಡ್ರಗ್ಸ್ ನ ಮಾರ್ತಾ ಇದ್ದಾರೆ, ಆ ಟ್ಯಾಬ್ಲೆಟ್ಗಳು ಮಾರ್ತಾ ಇದ್ದಾರೆ. ಆ ಒಂದು ಮಸೀದಿ ಮುಂದೆನೆ ಒಂದು ಗಲ್ಲಿನಲ್ಲಿ ಇಂಜೆಕ್ಷನ್ಗಳು ರಾತ್ರಿ ಹೊತ್ತು ಡೈಲಿ ಹೋಗ್ತಾರೆ. ಇದು ಡಾಕ್ಟರ್ ಹತ್ರ ಹೋಗ್ತಾರಲ್ಲ ಪ್ಯಾಸೆಂಜರು, ಇದು ರೋಗಿಗಳು ತೋರಿಸ್ಕೊಳ್ಳಕ್ಕೆ, ಆ ತರ ಹೋಗಿ ಮನೆಯಲ್ಲಿ ಆರಾಮಾಗಿ ಇಂಜೆಕ್ಷನ್ ತಗೊಂಡು ರೆಡಿ ಮಾಡ್ಕೊಂಡು ಮೆತ್ತನಲ್ಲಿ ಆರಾಮಾಗಿ ಹೋಗ್ತಾ ಇದ್ದಾರೆ ಸರ್. ಅದನ್ನ ದಯವಿಟ್ಟು ಅದನ್ನ ಒಂದು ಮಾಡ್ಬೇಕು. ಇಲ್ಲಿ 14th ಕ್ಲಾಸು ದೇವರನ್ನರ ಬನಶಂಕರಿ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಕಡೆ ಬಸ್ಸು ಲಾರಿ ಎಲ್ಲ ನಿಂತ್ಕೊಂಡಿರ್ತಾರೆ. ಟ್ರಾಫಿಕ್ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಒಂದು. ಮತ್ತೆ ಇನ್ನೊಂದು, ಡೆಲಿವರಿ ಬಾಯ್ಸು ಗಾಡಿ ಓಡುತ್ತಾರೆ, ಅವ್ರಿಗೆ ಸಿಗ್ನಲ್ ಫುಟ್ಪಾತ್ ಅಂತ ಏನಿಲ್ಲ, ಹೆಂಗ್ ತಿರುಗ್ತಾರೋ ಅವ್ರಿಗೆ ಗೊತ್ತಿರಲ್ಲ. ನಾವು ಸ್ವಲ್ಪ ಜಾಗೃತಿಯಾಗಿ ಹೋಗ್ತಾ ಇದ್ರು, ಅವ್ರು ಹೆಂಗಂತ ತಿರುಗ್ತಾರೆ. ಸ್ವಲ್ಪ ಅವ್ರನ್ನು ಕಂಟ್ರೋಲ್ ಮಾಡಿ ಅಂತ ನಿಮ್ಗೆ ಕೇಳ್ಕೊಡ್ತಾರೆ. ನನ್ನ ಹೆಸರು ಧರ್ಮೇಂದ್ರ ಅಂದ್ಬಿಟ್ಟು, ನನ್ನ ಕಾಮಾಖ್ಯ ಬಡಾವಣೆಯಿಂದ ಬಂದಿತ್ತು. ಡೈಲಿ ನಾನು ಕಾಮಾಖ್ಯೆಯಿಂದ ಕಲ್ಯಾಣಿ ಮ್ಯಾಡಮ್ಗೆ ಆಫೀಸ್ ಹೋಗ್ತೀನಿ. ಮಧ್ಯದಲ್ಲಿ ಇಲಿಯಾಸ್ ನಗರ್ ಇದೆಯಲ್ವಾ, ಪ್ರತಿಯೊಬ್ರು ಯಾರು ಹೆಲ್ಮೆಟ್ ಆಗಲ್ಲ, ಎಲ್ಲಾಬಿದೆ, ರೈಟು ಲೆಫ್ಟು ಸೆಂಟ್ರ್ ಎಲ್ಲಂದ್ರೆ ನಾವು ಖುದ್ದಾಗಿ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇರ್ತೀವಿ. ಅವ್ರು ಒಂದು ಹೆಲ್ಮೆಟ್ ಇಲ್ಲ, ಯಾವ ಕಾನೂನು ಪಾಲಿಸ್ತಿಲ್ಲ. ಕಾನೂನು ಎಲ್ಲರೂ ಒಂದೇ ಅಂತಾರೆ, ಕಾನೂನು ಅಂತ ನೋಡೇ ಇಲ್ಲ ನಾನು. ದಿನಕ್ಕೆ ಏನಿಲ್ಲ 4 ಸಲ ತಿರುಗ್ತೀನಲ್ಲೇ. ಸ್ವಲ್ಪ ನೋಡ್ಕೋಬೇಕು ಸರ್. ನಮಸ್ಕಾರ, ನನ್ನ ಹೆಸರು ಸೈಯದ್ ಶಬೀರ್, ಸಹಾರಾ ಎಜುಕೇಶನ್ ಟ್ರಸ್ಟ್ ಇಂದ. ಸರ್, ಇವಾಗ 2 ಮೇನ್ ಟಾಪಿಕ್ ಇದೆ ಇಲ್ಲಿ. ಒಂದು ಬಂದು ಡ್ರಗ್ಸ್ ಅಲ್ಲಿ ಈ ಹುಡುಗರಿಗೆ ಹಿಡಿಯೋದು, ಅವ್ರಿಗೆ ತೊಂದರೆ ಕೊಡೋದು, ಅವ್ರಿಗೆ ಎದುರಿಸೋದು, ಅದೊಂದು ಮಾಡಲೇಬೇಕು. ಮೇನ್ ಬಂದು ಆ ಪೆಡ್ಲರ್ಸ್ ಇದ್ದಾರೆ ನೋಡಿ ಸರ್, ಆ ಪೆಡ್ಲರ್ಸ್ ನ ಹಿಡಿಬೇಕು. ಅವ್ರಿಗೆ ಬರೀ ಬೇಲಲ್ಲಿ ಸ್ಟೇಷನ್ ಕರ್ಕೊಂಡು ಬಂದು ಒಂದು 1 ದಿವಸ 2 ದಿವಸ ಇದು ಮಾಡಿದ್ರೆ ಏನಾಗಲ್ಲ ಸರ್. ಅವ್ರಿಗೆ ಕಾನೂನು ಪ್ರಕಾರ ಲಾ ಆರ್ಡರ್ ಏನ್ ಹೇಳುತ್ತೆ, ಅವ್ರಿಗೆ ಶಿಕ್ಷಣ ಕೊಡ್ಬೇಕು, ಅವ್ರಿಗೆ ಕಮಿಟ್ ಮಾಡಬೇಕು. ಅವ್ರು ಹೋಗ್ತಾರೆ, 1 ದಿವಸ 2 ದಿವಸ ಬಂದ್ಬಿಡ್ತಾರೆ ಸರ್, ಅದೇನು ಪ್ರಯೋಜನ ಇಲ್ಲ ಸರ್. ಮೇನ್ ಬಂದು ಡ್ರಗ್ ಪೆಟ್ರೋಲ್. ಮುಂದೆ ಹೇಳಿದ್ರು ಸಾಹೇಬ್ರು, 9th ಮೇನ್ ನಲ್ಲಿ 34th ಕ್ರಾಸ್ ಅಲ್ಲಿ ಒಂದು ಮಿನಿ ಬಾರ್ ಅಂತ ಇದೆಯಲ್ಲ, ಅದು ನಿಜ. ನೈಟ್ 5 ಗಂಟೆ 6 ಗಂಟೆ ಆದ್ಮೇಲೆ ಅಲ್ಲಿ ಒಂದು ಮಿನಿ ಬಾರ್ ತರ ಕನ್ವರ್ಟ್ ಆಗುತ್ತೆ. ಅಲ್ಲೇ ಮೇನ್ ಬಂದ್ಬಿಟ್ಟು ಡ್ರಗ್ ಪೆಟ್ರೋಲ್ಸ್ ಇರೋದು. ಯಾರದ್ನಗರಲ್ಲಿ ಸುಮಾರು ಮೇನ್ ಆದ ಡ್ರಗ್ ಪೆಟ್ರೋಲ್ಸ್ ಎಲ್ಲ ಹುಡುಗರು ಅಲ್ಲಿ ಕೂತ್ಕೊಳ್ತಾರೆ, ಅಲ್ಲಿಂದಾನೆ ಎಲ್ಲ ದಂಧೆ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ನಮ್ಮ ಅರ್ಜುನ್ ಸರ್ಗೆ ನಾವು ವಿನಂತಿ ಏನಂದ್ರೆ, ಸರ್ ನೀವು ಅಲ್ಲಿ ಬೀಟ್ ಇನ್ಕ್ರೀಸ್ ಮಾಡಬೇಕು, ಎವ್ರಿ 1 hour ಬೀಟ್ ಬರ್ಬೇಕಲ್ಲಿ. ಆಮೇಲೆ ಅಲ್ಲಿ ಯಾರು ಪೆಡ್ಲರ್ಸ್ ಕೂತ್ಕೊಂಡು ಅಲ್ಲಿಂದ ದಂಧೆ ಮಾಡ್ತಾವ್ರೆ, ನಮ್ಮ ಅವರು ಹಿರಿಯವರು ಹೇಳಿದ್ರು, ಅಲ್ಲಿ 5 ನಿಮಿಷ ಕೂತ್ಕೊಳ್ಳೋಕ್ಕಾಗಲ್ಲ ಆ ಆಟೋ ಸ್ಟ್ಯಾಂಡ್ ಅಲ್ಲಿ, ಅದೊಂದು ಮಾಡಬೇಕು. ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗೆ ನನ್ನ ಇದು ಟ್ರಾಫಿಕ್ ಅಧಿಕಾರಿಗೆ ನನ್ನ ವಿನಂತಿ ಏನಂದ್ರೆ, ಆ ಇಡೀ ರೋಡ್ 34th ಕ್ರಾಸ್ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎನಿ ಗಿವನ್ ಟೈಮ್ ಓನ್ಲಿ 1 ವೆಹಿಕಲ್ ವಿಲ್ ಪಾಸ್. ಒಂದೇ ವೆಹಿಕಲ್ ಪಾಸ್ ಆಗುತ್ತೆ. ಮುಂದೆ ನಾನು ವೆಹಿಕಲ್ ಬಂದ್ಬಿಟ್ರೆ ಸೆಕೆಂಡ್ ವೆಹಿಕಲ್ ಪಾಸ್ ಆಗಲ್ಲ. ದೊಡ್ಡದು ರೋಡ್, ಈ ಕಡೆನೂ ಪಾರ್ಕಿಂಗ್, ಈ ಕಡೆನೂ ಪಾರ್ಕಿಂಗ್ ಸರ್. ಅದೊಂದು ನಮ್ಮ ಟ್ರಾಫಿಕ್ ಸಿಬ್ಬಂದಿಗಳು ಅವ್ರಿಗೆ ವಿನಂತಿ, ಅದೊಂದು ಕ್ಲಿಯರ್ ಮಾಡಬೇಕು. ಅದಾದ್ಮೇಲೆ ಸರ್, ಯಾರ ನಗರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ. 10 ಗಂಟೆಗೆ ಅಲ್ಲ 11 ಗಂಟೆಗೆ ಆ ಚಿಲ್ಲರೆ ಅಂಗಡಿಗಳು ಬಂದಾಗ್ಬೇಕು ಸರ್. ಯಾರ ನಗರದಲ್ಲಿ ಇಡೀ ಅಕ್ಕಪಕ್ಕ ಏರಿಯಾದಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಸಿಗರೇಟ್ ತಗೊಂಡು ಹೋಗ್ತಾರೆ. ಅವ್ರು ಯಾರಂತ ನಾವು ನೋಡಿಲ್ಲ. ನಾವು ಹುಟ್ಟಿ ಬೆಳೆದಿದ್ದು 45-50 ವರ್ಷ ಆಯ್ತು ಯಾರ ನಗರದಲ್ಲಿ.
ಆ ಹುಡುಗರು ಎಲ್ಲಿಂದ ಬರ್ತಾರೆ ಎಂತಕ್ಕೆ ಬರ್ತಾರೆ ಗೊತ್ತಿಲ್ಲ, ಬಟ್ ಸಿಗರೆಟ್ ತಗೊಳಕ್ ಬರ್ತಾರೆ, ಅದಂತೂ ನಿಜ. ರಾತ್ರಿ 12 ಗಂಟೆಗೂ 1 ಗಂಟೆಗೂ ಸಿಗರೆಟ್ ಸೇಲ್ ಆಗುತ್ತೆ. ಅದು ನಾನು ಮತ್ತೆ ನಮ್ಮ ಅರ್ಜುನ್ ಸರ್ ಕೇಳ್ಕೊಳ್ತೀನಿ, ಅದು ಬಿಟ್ಟು 10 ಗಂಟೆ ಆದ್ಮೇಲೆ ಎವ್ರಿ 1 ಅವರ್ ಬಿಟ್ಟು ಹಾಕಿ ಆ ಅಂಗಡಿ ಕ್ಲೋಸ್ ಆಗ್ಬೇಕು. 10 ಗಂಟೆ ಆಗಲಿ 11 ಗಂಟೆಗೆ ಆಗಲಿ ಅಂಗಡಿಗಳು ಕ್ಲೋಸ್ ಆಗ್ಬೇಕು ಸರ್, ಅದೊಂದು. ಅದಾದ್ಮೇಲೆ ಆ ಅಂಬೇಡ್ಕರ್ ಸ್ಟ್ಯಾಚ್ಯೂ ರೋಡ್ ಇದೆ ನೋಡಿ ಸರ್, ಅಲ್ಲೂ ಸುಮಾರು ಹುಡುಗರು ರಾತ್ರಿ 10 ಗಂಟೆ ಆದ್ರೆ 11 ಗಂಟೆ ಆದ್ಮೇಲೆ ಅಲ್ಲಿ ನಿಲ್ಕೊಂಡು ಹೋಗದೆ ಬರೋದು ಬಿಡದೆ ಬರೋದು, ಆಮೇಲೆ ಟ್ರಾಫಿಕ್ ಅಲ್ಲೂ ಅಷ್ಟೇ ಸರ್. ಆ ಕಂಟಿನ್ಯೂ ಆ ರೋಡ್ ಹೋಗಿ ಆ ಎಂಡಿಗೆ ಹೋಗೋವರೆಗೂ ಒಂದು ವೆಹಿಕಲ್ ಹೋಗುತ್ತೆ, ಸೆಕೆಂಡ್ ವೆಹಿಕಲ್ ಪಾಸ್ ಆಗಕ್ಕೆ ಆಗಲ್ಲ. ಸೊ ಇದೆಲ್ಲ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ತೀವಿ, ಈ 4 ಇದರಲ್ಲಿ ನೀವು ಮನವಿ ಮಾಡಿಬಿಟ್ಟು ದಯವಿಟ್ಟು ಇದನ್ನ ಪರಿಹಾರ ಮಾಡಬೇಕು. ನನ್ನ ಹೆಸರು ದೇವಿ ಅಂತ, ಪಂಚಾಯತ್ ಸೆಕ್ರೆಟರಿ ಬಂದಿದ್ದೀವಿ. ಅಲ್ಲಿ ಎಲ್ಲೆಲ್ಲಿಂದಲೂ ಹುಡುಗರೆಲ್ಲ ಬರ್ತಾರೆ ಸರ್, ಗಾಂಜಾ ಇಂಜೆಕ್ಷನ್ ಹಾಕೊಳ್ಳೋದು ರಾತ್ರಿ ಹೊತ್ತು. ನಮ್ಮ ಮನೆ ರೋಡ್ ಸಂಧಿ ಒಂದು ರೋಡ್ ಇದೆ, ಅಲ್ಲಿ ಹೋಗಿ ಸೇರ್ಕೊತಾರೆ ಸರ್. ನಾವು ಅಷ್ಟೊಂದು ಮಾತಾಡೋಕ್ಕಾಗಲ್ಲ ಅಂತ ಅಲ್ಲೇ ಇರ್ಬಿಟ್ಟಿದ್ದೀವಿ. ನಾನು ಅರ್ಜುನ್ ಸರ್ ಹೇಳ್ಬೇಕು ಅಂತ ಅನ್ಕೊಂಡೆ, ಹೋಗಕ್ಕೆ ಅದೇ ಸರ್ ನಮ್ಮ ಮನೆ ಇದೆಯಲ್ಲ ಸರ್, ಪಕ್ಕದಲ್ಲಿ ಸಂಧಿ ಇದೆಯಲ್ಲ, ಹಸು ಸ್ಪೆಸಿಫಿಕ್ ಮಾಹಿತಿ ನಾನು ಮಾತಾಡ್ತೀನಿ, ಕಾನ್ಫಿಡೆನ್ಷಿಯಲ್ ಆಗಿ ಮಾತಾಡ್ತೀನಿ ಸರಿ. ನಾನು ಖಲೀಫುಲ್ಲಾ ಖಾನ್ ಅಂತ ಯಾರಬ್ ನಗರ ನಿವಾಸಿ ಸರ್. ಇದು ಟ್ರಾಫಿಕ್ ಸಂಬಂಧಪಟ್ಟ ಮಾತಿದ್ದು ಸರ್. ಕಡೇನಹಳ್ಳಿ ರೋಡಿಂದ ಟೀಚರ್ಸ್ ಕಾಲೋನಿ ಜಂಕ್ಷನ್ಗಳು 4 ಬೀದಿ ಕನೆಕ್ಟ್ ಆಗುತ್ತೆ, ಅದು ಡೈರೆಕ್ಟ್ ಆಗಿ ಯಾರಬ್ ನಗರ ಸೇರುತ್ತೆ. ಪೀಕ್ ಅವರ್ಸ್ ಅಲ್ಲಿ ಏನಾಗುತ್ತೆ, ಟ್ರಾಫಿಕ್ ಜಾಮ್ ಆಗಿದ ತಕ್ಷಣ ಎಲ್ಲರೂ ಅಲ್ಲಿ ನಿಲ್ತಾರೆ. ಅದಕ್ಕೆ ತಾವೇನ್ ಮಾಡಬೇಕು, ಯಾವ್ದಾದ್ರು ಒಂದು 2 ಬೀದಿನ ಒನ್ ವೇ ಮಾಡಬೇಕು. ಅದು ನುಗ್ಗಿದ ತಕ್ಷಣ ಸೀದಾ ಯಾರಬ್ ನಗರಕ್ಕೆ ಬರ್ತಾರೆ. ಪೀಕ್ ಅವರ್ಸ್ ಅಲ್ಲಿ ಯಾರಬ್ ನಗರದಲ್ಲೇ ಜನ ಸ್ಕೂಲ್ ಹೋಗೋಕೆ, ಮಕ್ಕಳಿಗೆ ಬಿಡೋಕೆ 3-4 ಸ್ಕೂಲ್ ಇದೆ. ಆ 3-4 ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಗುತ್ತೆ, ಅಡ್ಡದಿಡ್ಡ ಓಡಾಡ್ತಾರೆ, ಏನಾದ್ರು ಒಂದು ಅನಾಹುತ ಆಗುತ್ತೆ. ಆಮೇಲೆ ನಮ್ಗಳಿಗೆನೆ ಓಡಾಡೋ ಜಾಗ ಇಲ್ಲ, ಸಣ್ಣ ಸಣ್ಣ ಬೀದಿಗಳು. ಅದಕ್ಕೋಸ್ಕರ ತಾವು ಅದನ್ನ ಮೇಂಟೈನ್ ಮಾಡಬೇಕು. ಯಾರು ಒಳಗಡೆ ನುಗ್ಗಿದ್ರೆ ಒನ್ ವೇಯಿಂದ ಬಂದ್ರೆ ಪರವಾಗಿಲ್ಲ, ಯಾವ್ದಾದ್ರು ಬೀದಿಯಲ್ಲಿ ಹೋಗಕ್ಕೆ. ಅದು 4 ಬೀದಿಯಿಂದನೂ ಬರ್ತಾರೆ, 4 ಬೀದಿಯಿಂದ ಎಲ್ಲಿಂದ ಬರ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಒಂದು ದಯವಿಟ್ಟು ಕಂಟ್ರೋಲ್ ಮಾಡಿ ಸರ್ ಪ್ಲೀಸ್. ಯಾರು ಮಾಡ್ಬಿಡ್ತಾರೆ ಸರ್, ನಾವು ಸ್ವಲ್ಪ ತಗೊಂಡು ಹೋಗಿರ್ತೀವಿ, ಮಾಡ್ಬಿಡ್ತಾರೆ. ನೀವು ಪಾಪ ಡ್ರಗ್ಸ್ ಬಂದು ಮಾಡಿದ್ರಿ ನೀವು, ಇದೆಲ್ಲ ಇಟ್ಬಿಟ್ಟು ಇವಾಗ ಎಲ್ಲ ನಿಂತೋಗಿದೆ ಸರ್. ತುಂಬಾ ಖುಷಿ ಆಗಿದೆ. ಇದು ಪಾರ್ಕ್ ನಾವು ಕಂಪ್ಲೇಂಟ್ ಮಾಡ್ಬೋದಾ, ಹಿಂಗೆ ಅವ್ರಿಂದ ನಂಬರ್ ಮಾಡ್ಬೋದಲ್ಲ, ಹಿಂಗ್ ಪಾರ್ಕ್ ಮಾಡಿ ಹೋಗಿರ್ತಾರೆ ಅಂತ ಏನೇನೋ ಮಾತಾಡ್ತಾರೆ. 112 ಮಾಡಿ ನಮ್ಮ ಟ್ರಾಫಿಕ್ ಸಿಬ್ಬಂದಿನೇ ಅಲ್ಲಿ ಬರ್ತಾರೆ, ಲಾಕ್ ಹಾಕ್ಬಿಟ್ಟು ಅವ್ರು ಇದು ಮಾಡ್ತಾರೆ. 112 ಫೋನ್ ಮಾಡಿ ನಮ್ಮ ಸಿಬ್ಬಂದಿ ಬರ್ತಾರೆ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಅಫ್ಜಲ್ ಪಾಷಾ ಅಂತ, ಬಿಟೆಕ್ ಸಿವಿಕ್ ಲೀಡರ್ ಬನಶಂಕರಿ, ಜೊತೆಯಲ್ಲಿ ಸೋಷಿಯಲ್ ವರ್ಕರ್ ಬನಶಂಕರಿ. ಸರ್ ನಾವು ಇಲ್ಲಿ ಸುಮಾರು ಲಾಸ್ಟ್ ಇಯರ್ ಯಾವಾಗ ಟ್ರೈನಿಂಗ್ ಇದೇ ಥರ ನೀವು ಮಾಡಿದ್ವಿ ಮೀಟಿಂಗಲ್ಲಿ ನಾನು ಸುಮಾರು ಡ್ರಗ್ಸ್ ಬಗ್ಗೆ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ ಸರ್. ನನಗೆ ಒಳ್ಳೆ ರಿಸಲ್ಟು ಅಷ್ಟು ವರ್ಷದಿಂದ ಬಂದಿರೋದು ಇವಾಗ ಬಂದಿದೆ ಸರ್. ತುಂಬ ಧನ್ಯವಾದಗಳು. ನಮ್ಮ ಏರಿಯಾದಲ್ಲಿ 80% ಡ್ರಗ್ಸ್ ಕಡಿಮೆ ಆಗಿದೆ. ಹುಡುಗರು ಸೇರ್ತಾ ಇಲ್ಲ, ಹುಡುಗರಿಗೆ ಮಸೀದಿಯಿಂದ ಮತ್ತೆ ನಮ್ಮ ಸರ್ ಅರ್ಜುನ್ ಸರ್ ಏನಿದ್ದಾರೆ ಅವ್ರ ಕಡೆಯಿಂದ ಹೆಲ್ಪಿಂದ ನಾವು ತಡೆಗಟ್ಟಿದ್ದೀವಿ. ಆದರೆ ಒಂದೇ ಒಂದು ವಿಷಯ ಸರ್, ಪೆಡ್ಲರ್ಸು ಮತ್ತೆ ಈ ಲೋಕಲ್ ಮೆಡಿಕಲ್ಸ್ ನಾವು ಫೋನ್ ಮಾಡ್ತಾ ಇದ್ದೀವಿ ಸರ್, ಅವರು ನಮ್ಮ ಜೊತೆ ಬರ್ತಾರೆ. ಆದರೆ ಅದೊಂದು ಎಲ್ಲಿ ಯಾವ ಕಡೆಯಿಂದ ಬರ್ತಾ ಇದೆ ಅದನ್ನು ನೋಡಬೇಕು. ಸೆಕೆಂಡ್ ಥಿಂಗು ಅದರಿಂದ ತುಂಬ ಹೆಲ್ಪ್ ಆಗಿದೆ. ಲಾಸ್ಟ್ ಟೈಮ್ ನಮ್ಮ ಸಾಹೇಬರು ಅಲಿ ಬಂದ ಸಾಹೇಬರು ಇದ್ರು, ಅವಾಗ ಟ್ರಾಫಿಕ್ ನಮ್ಮ ಮಸೀದಿ ಮುಂದೆ ಪಾರ್ಕಿಂಗ್ ಎಲ್ಲ ಇಶ್ಯೂಸ್ ಆಗಿದ್ದು, ಅದನ್ನು ಕ್ಲಿಯರ್ ಆಗಿದೆ. ತುಂಬ ಧನ್ಯವಾದಗಳು ಟ್ರಾಫಿಕ್ ಅವ್ರಿಗೆ. ಥರ್ಡ್ ಸರ್, ವೆರಿ ಇಂಪಾರ್ಟೆಂಟ್, ಇವಾಗ ಏನಂದ್ರೆ ನಮ್ಮ ಏರಿಯಾ ಕಾವೇರಿ ನಗರ ಇದೆ, ಪಕ್ಕದಲ್ಲಿ ಯಾರಬ್ ನಗರ ಇರ್ಬೋದು, ಎಲ್ಲ ಕಡೆ ಇದೆ. ನಾನು ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡಿದ್ದೆ ಸರ್, ನಮ್ಮ ಮಹಿಳಾ ಹೆಲ್ಪ್ ಡೆಸ್ಕ್ ಕೊಡಿ ಅಂತ, ಅದು ಕೊಟ್ಟಿದ್ದಾರೆ ಸರ್. ಆದರೆ ಏನಾಗುತ್ತೆ, 6 o'clockಗೆ ಹೆಲ್ಪ್ ಡೆಸ್ಕ್ 6 o'clock 7:30 ಲಾಸ್ಟ್ ಆಗ್ಬಿಡುತ್ತೆ. ಅದಾದ್ಮೇಲೆ ಸರ್ ಮಹಿಳೆಯರಿಗೆ ತೊಂದರೆ ಆಗೋದು ರಾತ್ರಿ 8-9 ಗಂಟೆ ಮೇಲೆ, ಯಾಕಂದ್ರೆ ಅವ್ರ ಹಸ್ಬೆಂಡ್ಸ್ ಎಲ್ಲ ಕುತ್ಕೊಂಡು ಬರ್ತಾರೆ ಆ ಡೊಮೆಸ್ಟಿಕ್ ವೈಲೆನ್ಸ್ಗೆ. ಅದಕ್ಕೆ ಒಂದು ಏನಾದರೂ ಸ್ಪೆಷಲ್ ಸಪೋರ್ಟ್ ಅಥವಾ ಏನಾದರೂ ಕೊಟ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಸರ್. ಸುಮಾರು ಕೇಸಸ್ ಬರ್ತಾ ಇದೆ, ಆದರೆ ಬೆಳಗ್ಗೆ ಬಂದು ವೇಟ್ ಮಾಡಬೇಕು. ಅಥವಾ ಭಾರತಿ ಮೇಡಮ್ ಇದ್ದಾಗ ಸ್ಪೆಷಲ್ ಒಂದು ಸಪೋರ್ಟ್ ಕೊಟ್ಟಿದ್ರು ಸರ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ. ಆದರೆ ಇವಾಗ ಸ್ವಲ್ಪ ಅದರಿಂದ ಚೇಂಜಸ್ ಆಗಿದೆ. ಒಂದು ಮಹಿಳೆಯರಿಗೆ ಆ ಡೊಮೆಸ್ಟಿಕ್ ವೈಲೆನ್ಸ್ ಹೋಲ್ಡ್ ಮಾಡೋಕ್ಕೆ ಅದನ್ನು ಮಾಡ್ಕೊಡ್ಬೇಕು. ಮತ್ತೆ ಸರ್ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರಾದ್ರೂ ಮಹಿಳಾ ಸಿಬ್ಬಂದಿ ಬಂದ್ಬಿಟ್ಟು, ನಂದೇ ಸೆಂಟರ್ಸ್ ಇದೆ, 2 ಸೆಂಟರ್ಸ್ ಇದೆ ಅಂತು, ಅಲ್ಲಿ ಸುಮಾರು ಒಂದು 300 ಲೇಡೀಸ್ ಪ್ಲಸ್ ನಾನು ಟ್ರೈನಿಂಗ್ ಮಾಡ್ತೀನಿ ಫ್ರೀ ಆಗಿ ಕೋಚಿಂಗು. ಅಲ್ಲಿ ಬಂದ್ಬಿಟ್ಟು ಅವ್ರು ಯಾವ ತರ ಅಪ್ರೋಚ್ ಮಾಡ್ಬೇಕು ಪೊಲೀಸರು, ಯಾಕಂದ್ರೆ ಸರ್ ಸುಮಾರು ಜನಕ್ಕೆ ನಮ್ಮಿರೋ ಜಾಗದಲ್ಲಿ ಯಾವುದೋ ಸ್ಲಮ್ಸ್ ಅಲ್ಲಿ ಅವ್ರಿಗೆ ಗೊತ್ತಿಲ್ಲ ಯಾವ ತರ ಅಪ್ರೋಚ್ ಮಾಡಬೇಕು, ಭಯ ಪಡ್ತಾರೆ ಪೊಲೀಸರು ಅಂತ. ಅದಕ್ಕೆ ಒಂದು ಕೋಚಿಂಗ್ ಯಾವ್ದಾದ್ರು ಲೇಡೀಸು ಸಿಬ್ಬಂದಿ ಕಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್. ಧನ್ಯವಾದ. 26ನೇ ಕ್ಲಾಸಲ್ಲಿ ಕಾರ್ಗಳು ಎಷ್ಟೋ ವರ್ಷದಿಂದ ನಿಲ್ಲಿಸಿ ತುಂಬ ಕಷ್ಟ ಆಗಿದೆ. ಆ ಕಾರ್ಗಳು ನಿಲ್ಲಿಸಿ ಅಂತ ನಾವು
ಸುಮಾರು ಸರಿ ಹೇಳಿದ್ದೀನಿ. ಆ ಕಾರ್ಗಳ ಹತ್ರ ಯಾರ್ಯಾರು ಎಲ್ಲೆಲ್ಲಿಂದನೂ ಬರ್ತಾರೆ ಹುಡುಗರು ನೈಟು ಬಂದು ಅಕ್ಕಪಕ್ಕ ನಿಂತ್ಕೊಂಡು ಗಾಜಾ ಹೊಡಿತಾರೆ, ಸಿಗರೇಟ್ ಹೊಡಿತಾರೆ, ಏನು ಅಂತ ಗೊತ್ತಿಲ್ಲ. ನಾವು ಎಷ್ಟೋ ಸಲ ನೋಡ್ತೀವಿ. ಅರ್ಜುನ್ ಸಾಕಪ್ಪ ಅವರು ಹೆವಿ ರೌಂಡ್ಸ್ ಮಾಡ್ತಾನೆ ಇರ್ತಾರೆ. ಅವ್ರು ಹಂಗೆ ಹೋಗ್ತಾರೆ ಮತ್ತೆ ಅಲ್ಲಿ ನಿಂತಿರ್ತಾರೆ. ಆ 24ನೇ ಕ್ರಾಸಲ್ಲಿ ಅಷ್ಟೇ. ಈ ಕಡೆ ಸಿಗರೇಟ್ ಸೇರ್ತಾರೆ, ಈ ಕಡೆನೂ ಸಿಗರೇಟ್ ಸೇರ್ತಾರೆ. ಹೋಗೋಕ್ಕೆ ಬರೋಕ್ಕೆ ದಾರಿನೇ ಇರೋದು, ಹಿಂಸರು ಮಾತ್ರ ಓಡಾಡ್ತಾರೆ. ಅದೊಂದು ಸ್ವಲ್ಪ ಈ 26ನೇ ಕ್ರಾಸು ಇಮಿಡಿಯೇಟಾಗಿ ಏನು ಮಾಡ್ತಾರೆ, ಎಲ್ಲ ಗಾಡಿ ಎಕ್ಸೆಂಡ್ ಮಾಡಿ ಟ್ರಾಫಿಕ್. ಹಳೆ ಅಬ್ಯಾಂಡೆಂಟ್ ಗಾಡಿಗಳಿಗೆಲ್ಲ ಅವರು ಐಡೆಂಟಿಫೈ ಮಾಡಿ ನಾವು ಕೊಡ್ತಾ ಇದ್ದೀವಿ. ಐಡೆಂಟಿಫೈ ಮಾಡಿ ಕೊಟ್ಟಿದ್ದೀವಿ. ಅವ್ರು ಐಡೆಂಟಿಫೈ ಮಾಡಿ ಕೊಟ್ಟಿದ್ಮೇಲೆ ಅವ್ರು ಬಂದು ನಮಗೆ ಇದಾಗ್ತಾರೆ, ಸ್ಟಿಕ್ಕರ್ ಹಾಕ್ತಾರೆ. ಸ್ಟಿಕ್ಕರ್ ಹಾಕಿ 7 ದಿವಸದ ಮೇಲೆ ನಾವು ಟೋ ಮಾಡ್ತಾ ಇದ್ದೀವಿ. 40 ಅಡಿ ರಸ್ತೆ ಯಾಕೆ ಪಬ್ಲಿಕ್ ಕಂಪ್ಲೇಂಟ್ ಮಾಡಲ್ಲ? ಪಬ್ಲಿಕ್ಕಿಗೆ ಸಾಕಷ್ಟು ಜಾಗ ಇದೆ. ಈ ಆಪೋಸಿಟ್ ಅಲ್ಲಿ ಮನೆಗಳು ಬರಲ್ಲ, ಉದ್ದಕ್ಕೂ ಕಾಂಪೌಂಡ್. ಹೆಚ್ಚು ಕಮ್ಮಿ 40 ಗಾಡಿ ನಾನು ಕೌಂಟ್ ಮಾಡ್ಕೊಂಡು ಹೋಗಿದ್ದೀನಿ. ಯಾರ್ದು ಅಂತ ಓನರ್ಶಿಪ್ ಇಲ್ಲ. ಈ ಬೇರೆ ಪಬ್ಲಿಕ್ ತೊಂದರೆ ಆದ್ರೆ ಕಂಪ್ಲೇಂಟ್ ಮಾಡ್ತಾ ಇರೋ ಪಬ್ಲಿಕ್ ಗಳ ಎದುರುಗಡೆ ಅವ್ರು ಕಂಪ್ಲೇಂಟ್ ಮಾಡಲ್ಲ. ಯಾಕೆಂದ್ರೆ ಅವ್ರಿಗೆ 30 ಅಡಿ ರಸ್ತೆ ಇದೆ, 10 ಅಡಿ ಕಾರ್ಗಳು ಆರಾಮಾಗಿ ನಿಲ್ಸ್ಕೊಂಡಿದ್ದಾರೆ. ಅದು GB ಅವ್ರಿಗೂ ಕಾಯಬೇಡಿ. ಆ ರೋಡಲ್ಲೇ ನೀವು ಹೋದ್ರೆ ಒಂದು 50 ಗಂಟೆ ಫಸ್ಟ್ ಪ್ರಾಮುಖ್ಯತೆ ಮಾಡ್ಕೊಡ್ತೀವಿ ಸರ್. ಅದನ್ನೇ ಈಗ ನಮಗೆ ಐಡೆಂಟಿಫೈ ಕೊಟ್ಟಿದ್ದಾರೆ ಸರ್, ನಾವೇ ಐಡೆಂಟಿಫೈ ಮಾಡ್ಬಿಟ್ಟು ಈಗ ಮೇನ್ ರೋಡ್ ಎಲ್ಲ ಐಡೆಂಟಿಫೈ ಮಾಡಿ ಆಲ್ಮೋಸ್ಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀವಿ. ಈಗ ಕ್ರಾಸ್ ರೋಡ್ಸ್ ಈಗ ಶುರು ಮಾಡ್ತೀವಿ. ಕ್ರಾಸ್ ರೋಡ್ ನೋಡೋ ಕ್ರಾಸ್ ರೋಡ್, ಬಟ್ ಅದು ಮೇನ್ ರೋಡ್ ತರನೇ ಇರೋದು. ಹಾಗಾಗಿ ಅದು ಪ್ರಾಮುಖ್ಯತೆಯಲ್ಲಿ ಅದನ್ನ ಫಸ್ಟ್ ತಗೊಳ್ಳಿ. ಶಾಬಾಸ್ ಕುರೇಶ್ ಅಂತ ಯಾರಪ್ಪ ನಗರ ನಿವಾಸಿ ಸರ್. ಸರ್ ಮೈ ಮೇನ್ ಕನ್ಸರ್ನ್ ಇಸ್ ನಮ್ಮ ಸರೌಂಡಿಂಗ್ ಅಲ್ಲಿ ಪ್ರಾಬಬ್ಲಿ ಯಾರಪ್ಪ ನಗರ ಸರ್ ಮೈಕ್ರೋ ಫೈನಾನ್ಸು, ಚಕ್ಕರ್ ಬಡ್ಡಿ, ಮಿಡ್ ಬಡ್ಡಿ ಇದೆಲ್ಲ ತುಂಬಾ ಕಾಟ ಜಾಸ್ತಿ ಆಗಿದೆ ಸರ್. ಅವ್ರು ಸ್ವಲ್ಪ ಪರಿಗಣಿಸಿದ್ರೆ ಒಳ್ಳೇದಿರುತ್ತೆ. ಆಲ್ರೆಡಿ ಅರ್ಜುನ್ ಸರ್ಗೆ ಇನ್ಫಾರ್ಮೇಶನ್ ಇದೆ, ಮಾಹಿತಿ ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದ್ ಹೇಳ್ತಾ ಇನ್ನೂ ಒಂದು ಡ್ರಗ್ಸ್ ಅವೇರ್ನೆಸ್ ಕ್ಯಾಂಪ್ ಒಂದ್ಸಲ ಆರ್ಗನೈಸ್ ಮಾಡಬೇಕು. ಮಂತ್ಲಿ ಒನ್ಸ್ ಟ್ವೈಸ್ ಮಾಡಿದ್ರೆ ಪೂರ ಕಡಿಮೆ ಸಾರ್ವಜನಿಕರಿಗೆ ತಗೊಂಡು ಮಾಡಿದ್ರೆ ಒಳ್ಳೇದು ರಿಸಲ್ಟ್ ಬರುತ್ತಂತ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ವೆರಿ ಮಚ್. ಗಣೇಶೋತ್ಸವ ಬರ್ತಾ ಇದೆಯಲ್ಲ, ಯಾವ ತರ ನೀವು ಕ್ರಮ ಆಗ್ತಾ ಇದ್ದೀರಾ? ಯಾವ ತರ ಪರ್ಮಿಷನ್ಸ್ ಯಾವ ತರ ಕೇಳಬೇಕಾಗುತ್ತೆ ಮಕ್ಕಳು ತಿಳಿಸ್ಕೊಂಡು ಒಂದೇನಾಗುತ್ತೆ, ಒಂದು ರಸ್ತೆ ಅಥವಾ ಒಂದು ಭಾಗದಿಂದ ಜನ ಕರೆಸುವಂಥದ್ದು ಜಾಸ್ತಿ ಆಗಬೇಕು ಬೇಗ. ಆ ರೀತಿ ಆಗ್ಬಾರ್ದು ಅಂತ ನಾನು ಹೇಳಿ ಬನಶಂಕರಿಯಲ್ಲಿ ಬರುವಂತ 24 ಸಬ್ಬಿಟ್ ಮ್ಯಾಕ್ಸಿಮಮ್ ಏರಿಯಾ ಕವರ್ ಆಗ್ಬೇಕು. ಯಾಕಂದ್ರೆ ನಮ್ಗೆ ಹತ್ರ ಇದೆ, ಗೊತ್ತಿರೋ ಜನ ಅಂತ ಇದರಲ್ಲಿ ಕರೆಸಿಲ್ಲ. ಬಹಳಷ್ಟು ಮುಖಗಳನ್ನ ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಬಹಳ ಸಂತೋಷ. ಯಾಕಂದ್ರೆ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾ ಏರಿಯಾದಿಂದ ಬಂದ್ರೆ ಎಲ್ಲಾ ತರ ಸಮಸ್ಯೆಗಳು ಗೊತ್ತಾದ್ರೆ ಮ್ಯಾಕ್ಸಿಮಮ್ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಪಟ್ಟು ನೀವ್ ಹೇಳುವಂತ ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅನ್ನೋ ಉದ್ದೇಶದಲ್ಲಿ ನನ್ನ ಸಿಬ್ಬಂದಿಗಳು, ನನ್ನ ಅಧಿಕಾರಿಗಳನ್ನ ಕೇಳ್ಕೊಂಡು ಮತ್ತೆ ನನ್ನ ಜನಸ್ನೇಹಿ ಪೊಲೀಸರವರಿಗೆ ಕೇಳ್ಕೊಂಡದ ಮೇರೆಗೆ ನೀವೆಲ್ಲ ಬಂದಿದ್ದೀರಾ. ಇದ್ರಲ್ಲಿ ಆಲ್ಮೋಸ್ಟ್ ಆಲ್ ನಮ್ ಕಣ್ಣಲ್ಲಿ ನೋಡಿದಾಗ ನೋಡಿ, ಯಾರ ನಗರ, ರಾಜೀವ್ ನಗರ, ಆಲ್ ನಗರಾಸ್, ಪದ್ಮನಾಭ ನಗರ, ಸೆಕೆಂಡ್ ಸ್ಟೇಜ್. ಸೊ ಒಂದು ಜನಸಂಪರ್ಕ ಸಭೆ ಅಂದ್ರೆ ಸಂಪೂರ್ಣವಾಗಿ ಈ ತರ ಬಂದಾಗ ಏನಾಗುತ್ತೆ, ನಮಗೂ ಕೂಡ ಒಂದು ಗೊತ್ತಿಲ್ಲದಿರುವಂತ ಕಂಪ್ಲೇಂಟ್ಗಳು ಇಲ್ಲಿ ರೈಸ್ ಆಗುತ್ತೆ, ಅಥವಾ ರಿಪೀಟೆಡ್ ಇದ್ರೆ ಅಥವಾ ನಾವು ಸಾಲ್ವ್ ಮಾಡಿದ್ರೆ ಅದಕ್ಕೆ ನಾವೇನಾದ್ರೂ ನಿಮಗೆ ಉತ್ತರ ನೇರವಾಗಿ ಕೊಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ನಮ್ಮ ಕರೆನ ಬಹಳ ಅತಿ ಶೀಘ್ರದಲ್ಲಿ ನಿನ್ನೆ ಬಹಳ ಲೇಟ್ ಆಗಿ ಹೇಳಿ ಎಲ್ಲಾ ಒಂದು 24 ಸಬ್ಮಿಟ್ ಟೋಟಲ್ ಬನಶಂಕರಿ 8 ವಾರ್ಡ್ ಜನಗಳು ಕೂಡ ಬಂದಿರೋದ್ರಿಂದ ನಿಮ್ಗೆಲ್ಲ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಮಾಸಿಕ ಜನಸಂಪರ್ಕ ಸಭೆ ಆಯೋಜಿಸಲಾಗಿದ್ದು, ನಿನ್ನೆ ತಾನೇ ಇವರಿಗೆ ಪಾಪ ತೊಂದರೆ ಕೊಟ್ಟೆ. ನಾನು ಆ್ಯಕ್ಚುಲಿ ಸರ್ಪ್ರೈಸ್ ಆಗಿ ಮಾಡೋಣ, ಸೊ ದಟ್ ನಿಮ್ಮಿಂದ ಫ್ಯಾಕ್ಟ್ಸ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿ ಆ ಥರ ಹೇಳಿದ್ದು. ಸೊ ಅದಕ್ಕೆ ನಿಮಗೆ ಸ್ವಲ್ಪ ಟೈಮ್ ಕಡಿಮೆ ಆಯಿತು. ಬಟ್ ಕಂಗ್ರ್ಯಾಚುಲೇಟ್ ಬನಶಂಕರಿ ಸ್ಟೇಷನ್ ಇನ್ಸ್ಪೆಕ್ಟರ್ ಅಂಡ್ ACP ಟು ಆರ್ಗನೈಸ್ ಎಲ್ಲ ಕವರ್ ಆಗಿ. ಯಾಕಂದರೆ ಆ್ಯಕ್ಚುಲಿ ಜಯನಗರ ಸಬ್ ಡಿವಿಷನಲ್ಲಿ ಯಾವುದಾದ್ರೂ ಒಂದು ಸ್ಟ್ರೀಟ್ ಇಲ್ಲ. ಐ ಥಿಂಕ್ ವಿವಿಪುರಂ ಇರಬೇಕು. ಆ್ಯಕ್ಚುಲಿ ಈ ತಿಂಗಳು ವಿವಿಪುರಂ 6 ಸ್ಟೇಷನ್ಸ್ ಇದ್ದಾವೆ ಸಬ್ ಡಿವಿಷನ್, ಅದರಲ್ಲಿ ಯಾವುದೋ ಒಂದು ಮಾಡಬೇಕು. ಬಟ್ ಬನಶಂಕರಿ ಮಾಡಬೇಕು, ಯಾಕಂದರೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ, ಪ್ಲಸ್ ನಿಮ್ಮಿಂದ ಒಳ್ಳೆ ಮಾಹಿತಿ ಬರುತ್ತೆ. ನನಗೆ ಕಂಪ್ಲೇಂಟ್ಸ್ ಕೂಡ ಬರ್ತಾ ಇದ್ದಾವೆ. ಸೊ ದಟ್ ಈಸ್ ಆಲ್ಸೋ ದೇ. ಮತ್ತು ಹೆಂಗೂ ಈದ್ ಮಿಲಾದ್ ಮತ್ತು ಗಣೇಶನೂ ಬರ್ತಾ ಇದೆ. ಸೊ ಎಲ್ಲ ಸೇರಿ ಮಾತಾಡೋಣ ಅಂತ ಹೇಳಿ ಬನಶಂಕರಿ ಆಯ್ಕೆ ಮಾಡಿದ್ದೀವಿ. ಸೊ ತುಂಬ ಸಂತೋಷ. ಈ ರಜೆ ದಿನ ಕೂಡ ನೀವು ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ. ನಾನೆಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ತುಂಬ ಒಳ್ಳೆಯ ಕನ್ಸರ್ನ್ಸ್ ರೈಸ್ ಮಾಡಿದ್ದೀವಿ. ಯಾಕಂದರೆ ನಮಗೆ ಸ್ಟೇಷನಲ್ಲಿ ಕೂತ್ಕೊಂಡು ಅಥವಾ ನನ್ನ ಆಫೀಸಲ್ಲಿ ಕೂತ್ಕೊಂಡ್ರೆ
ಎಲ್ಲ ಗೊತ್ತಾಗಲ್ಲ. ಜನರ ಜೊತೆ ಸಂಪರ್ಕ 100% ಇರಲೇಬೇಕು. ಅದು ಕಮ್ಯುನಿಟಿ ಪೊಲೀಸಿಂಗ್ ಅಂತ ಮತ್ತೆ ಫ್ಯಾನ್ಸಿ ಹೆಸರು ಏನಾದರೂ ಇಟ್ಟರು, ಬಟ್ ಫೈನಲಿ ಗ್ರೌಂಡಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಿ ಅದಕ್ಕೆ ರಿಸಲ್ಟ್ ತೋರಿಸ್ಬೇಕು. ಸೊ ಎಲ್ಲರೂ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ವಿ ಆರ್ ಪಬ್ಲಿಕ್ ಇನ್ ಯೂನಿಫಾರ್ಮ್, ಯು ಆರ್ ಪೊಲೀಸ್ ವಿತೌಟ್ ಯೂನಿಫಾರ್ಮ್ ಅಂತ ಒಂದು ಸೇಯಿಂಗ್ ಇದೆ. ಸೊ ಪ್ರತಿಯೊಬ್ಬರಿಗೆ ಆ ಕಾಳಜಿ ಇರಬೇಕು. ಸೊ ನಾನು ಇಲ್ಲಿ ಈ ಕೆಲಸಕ್ಕೆ ಆಯ್ಕೆ ಆಗೋ ತನಕ ನಾನು ಪೊಲೀಸ್ ಸ್ಟೇಷನ್ ಮುಖಾನೇ ನೋಡಿರಲಿಲ್ಲ. ಪೊಲೀಸ್ ಸ್ಟೇಷನ್ ಹೆಂಗಿರುತ್ತೆ ಅಂತ ಹೇಳಿ ನಮ್ಮ ಅಪ್ಪ ಅವರು ತಗೊಂಡೋದ್ರು. ಈಗ ಬಿಕಮ್ ಎನ್ IPS ಒಂದ್ಸಾರಿ ಸ್ಟೇಷನ್ ಹೆಂಗಿರುತ್ತೆ ಬನ್ನಿ ನೋಡೋಣ ಅಂತ ಕರ್ಕೊಂಡೋದ್ರು. ಬಟ್ ಈಗ ತುಂಬಾ ಬದಲಾವಣೆ ಆಗಿದೆ. ಅಂಡ್ ಒಂದೊಂದು ನೆನಪು ಕೂಡ ಇದೆ. ನಮ್ಮ ಊರು ಸರ್ಕಲ್ ಇನ್ಸ್ಪೆಕ್ಟರ್ ಬುಲೆಟ್ ಸೌಂಡ್ ಕೇಳಿದ್ರೆ ನೀವು ಹೇಳ್ತಾ ಇದ್ರಲ್ಲ, ಯಾರು ಇರ್ತಾ ಇರ್ಲಿಲ್ಲ ಒಂದು ದೊಡ್ಡ ಬೀದಿಯಲ್ಲಿ. ಆ ತರ ಇತ್ತು ಆವಾಗ. ಬಟ್ ಈಗ ಅಂದ್ರೆ ಅದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಕೂಡ ಇದೆ. ಕೆಲವರು ನಿಜವಾಗ್ಲೂ ಅವ್ರು ಭಯ ಹುಟ್ಟಿಸಿದ್ದಾರೆ. ಬಟ್ ಎರಡನೇದೇನು, ಪೊಲೀಸ್ ಅಂದ್ರೆ ಭಯ ಅಂತ ಅನ್ನೋದು ಕೂಡ ಇದೆ. ಸೊ ಅವ್ರು ಬರ್ತಾ ಇದ್ರೆ ನಾರ್ಮಲ್ ಪಬ್ಲಿಕ್ ಕೂಡ ಯಾಕೆ ಹೋಗ್ಬೇಕು? ಇಲ್ಲ ಅಲ್ವಾ? ಯಾರಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ಓಡೋರು. ನಮ್ಗೆ ಪ್ರತಿಯೊಂದರಲ್ಲಿ ಸೇಫ್ ಅಂಡ್ ಸೆಕ್ಯೂರ್ ಎನ್ವಿರಾನ್ಮೆಂಟ್ ಇರುತ್ತೆ. ನಾನು ಈ ಕಂಪ್ಲೇಂಟ್ಸ್ ಇದು ಏನೇನು ನೀವು ಕನ್ಸರ್ನ್ಸ್ ರೈಸ್ ಮಾಡಿದ್ರಿ ಅದರ ಪ್ರಕಾರ ನಮ್ಮ ವಾಟ್ ವೀಕೆಂಡ್ ಈಗ ನಾನು ಆಬ್ವಿಯಸ್ಲಿ ಆಶ್ವಾಸನೆ ಕೊಡಕ್ಕಾಗಲ್ಲ. ಏನಾಗುತ್ತೆ ಏನು ನಾವು ಟ್ರೈ ಮಾಡ್ತೀವಿ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಕ್ರ್ಯಾಕರ್ ಬರ್ಸ್ಟಿಂಗ್ ಐ ಥಿಂಕ್ ನನಗೆ ಫೋನ್ ಮಾಡಿದ್ದು ನೀವೇ ಇರ್ಬೋದು. ಯಾರಾದ್ರೂ ಪಬ್ಲಿಕ್ ರೋಡ್ ಮೇಲೆ ಕೇಕ್ ಕಟ್ ಮಾಡುವಂತಿಲ್ಲ. ಕ್ರ್ಯಾಕರ್ಸ್ ನೋ ಪರ್ಮಿಷನ್. ನಾರ್ಮಲ್ ಆಗಿ ನಾವು ಈವೆಂಟ್ಸ್ ಗಳಿಗೇನೆ ಪರ್ಮಿಷನ್ ತಗೊಂಡು ಅಥವಾ ಇನ್ನೇದಾದ್ರೂ ಮಾಡಕ್ಕೆ ಸಾಧ್ಯ ಇದ್ರೆ ಕಾನೂನು ಪ್ರಕಾರ ಮಾಡ್ತೀವಿ. ಬಟ್ ನಾರ್ಮಲ್ ಪಬ್ಲಿಕ್ ಯಾವುದೇ ಕಾರಣಕ್ಕೆ ಕೇಕ್ ಕಟಿಂಗ್ಸ್, ಬರ್ತ್ಡೇ ಪಾರ್ಟೀಸ್, ವೆಪನ್ಸ್ ಇಟ್ಕೊಂಡು ಅವ್ರ ಮೇಲೆ ಸುಮಾರು ಜನ ಕೇಸಸ್ ಆಗಿದಾವೆ, ರೌಡಿ ಶೀಟ್ಸ್ ಆಗಿದಾವೆ, ಎಲ್ಲರೂ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾರಿಗೂ ದೇರ್ ಇಸ್ ನೋ ಪರ್ಮಿಷನ್ ಟು ಬರ್ಸ್ಟ್ ಕ್ರ್ಯಾಕರ್ಸ್. ಆ ತರ ಇದ್ರೆ ಇಮಿಡಿಯೇಟ್ ಆಗಿ 112 ಫೋನ್ ಮಾಡಿ, ಅಥವಾ ನಮ್ಮ ಸ್ಟೇಷನ್ ಮೆಂಬರ್ಸ್ ಈಗ ಮನೆ ಮನೆಗೆ ಪೊಲೀಸ್ ಅಂತ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಂದು ರೌಂಡ್ ಬಂದಿರಬೇಕು. ಸುಮಾರು ಜನಕ್ಕೆ ಮನೆಗೆ ಬಂದಿದ್ದೀರಾ, ಗೊತ್ತಿದೆಯಾ ಮನೆ ಮನೆಗೆ ಪೊಲೀಸ್ ಅಂತ? ಅದೇ ತರನೇ ನಮ್ದು ಪ್ರತಿಯೊಂದು ಮನೆಗೆ ಹೋಗ್ಬೋದು. ಇನ್ನೂ ಇದೆ, ಕೆಲವರು ಮಿಸ್ ಆಗಿರುತ್ತೆ, ಬರ್ತಾರೆ. ಬೇಸಿಕಲಿ ಮನೆ ಮನೆಗೆ ಪೊಲೀಸ್ ಒಂದು ಸ್ಟಿಕ್ಕರ್ ಹಾಕಿ ಅದರಲ್ಲಿ ನಿಮ್ಮ ಬೀಟ್ ಕಾನ್ಸ್ಟೇಬಲ್ ನಂಬರ್ ಇರುತ್ತೆ, 112 ಇರುತ್ತೆ. ಡೋಂಟ್ ವರಿ, ಸ್ವಲ್ಪ ಪಾಸಿಟಿವಿಟಿ ಕೂಡ ಬೇಕ್ರಿ. ನೀವು ಯಾವಾಗ್ಲೂ ನೆಗೆಟಿವ್ ಆಗಿ ಹೇಳ್ತಾ ಇದ್ರಿ ಸ್ವಾಮಿ. ಇಲ್ಲ 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 ಹೇಳ್ತೀನಿ ನಿಮ್ಗೆ ಪಾಯಿಂಟ್ ಕರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ಆಮೇಲೆ ಯಾಕೆ ಬುಕ್ಸ್ ಬೇಕಿದೀವಿ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಓಪನ್ ಡ್ರಿಂಕಿಂಗ್ ರಾಜಕಾಲುವೆ ಮೇಲೆ 34th ಕ್ರಾಸ್ ಅವೆಲ್ಲ ಕೋಟ್ಪಾ ಕೇಸಸ್ ಈಗ FIR ಬುಕ್ ಮಾಡ್ತಾ ಇದ್ವಿ. ಹಿಂದೆ ಚೀಟಿ ಕೊಟ್ಟು ಫೈನ್ ಆಗ್ತಾ ಇದ್ವಿ ಸಿಗರೇಟ್ ಸೇರಿದ್ರೆ. ಈಗ ಕೋಟ್ಪಾ ಆಕ್ಟ್ ಅಂತ FIR ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಅದರಲ್ಲಿ ಜೈಲ್ ಕಳ್ಸಕ್ ಆಗಲ್ಲ, ನಿಮ್ಗೆ ಗೊತ್ತಿದೆ. ಸಿಗರೇಟ್ ಸೇರಿದ್ರೆ ಜೈಲ್ ಕಳ್ಸ್ಬೇಕಂದ್ರೆ ಎಲ್ಲ ಒಳಗನೆ ಇರ್ತದೆ. ಸೊ ಬಟ್ ಡೆಫಿನೆಟ್ಲಿ ಸೀರಿಯಸ್ ಕನ್ಸರ್ನ್. ಗೊತ್ತಿಲ್ಲ, ಅದರಲ್ಲಿ ಗಾಂಜಾ ಮಿಕ್ಸ್ ಮಾಡ್ಬೋದು, ಮತ್ತೆ ಏನಾದ್ರು ಜಗಳ ಆಗ್ಬೋದು. ಸೊ ತುಂಬಾ ಸೀರಿಯಸ್ ಆಗಿ ಯಾವ್ಯಾವ ಅವರು ಕಂಪ್ಲೇಂಟ್ ಮಾಡಿದಿರೋ ಅದರ ಮೇಲೆ ಕೋಟ್ಪಾ ಕೇಸಸ್ ಆಗ್ಬೇಕು. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇದು ನಮ್ಮ ಎಕ್ಸೈಸ್ ಆಕ್ಟ್ ಕೇಸಸ್ ಆಗ್ಬೇಕು. ಓಪನ್ ಡ್ರಿಂಕಿಂಗ್ ಮತ್ತೆ ಯಾವ ಬಾರ್ ಇಂದ ಬಂದಿದೆಯೋ ಅದರಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವರು ಕೂಡ ನೋಟಿಸ್ ಕೊಡ್ಬೇಕು. ಒಂದ್ಸಾರಿ ವೈಲೇಷನ್ ಬಂದ್ರೆ ಕೇಸ್ ಆಗ್ಬೇಕು. ಓಕೆ, ಬಾಟಲ್ ಸ್ಟಿಕ್ಕರ್ ಮೇಲೆ ಯಾವ್ದು ಅಂತ ಟ್ರ್ಯಾಕಿಂಗ್ ಗೊತ್ತಾಗುತ್ತೆ ನಮ್ಗೆ. ಸೊ ಮೈನರ್ ಡ್ರೈವಿಂಗ್ ಅದೆಲ್ಲ ಟ್ರಾಫಿಕ್ ಅವರದು ಸುಮಾರು ಅವರು ನೋಟ್ ಮಾಡ್ಕೊಂಡಿದ್ದಾರೆ, ಅವರು ಮಾತಾಡ್ತಾರೆ. ಆಮೇಲೆ ಇಲ್ಲಾಂದ್ರೆ ನಾನು DCP ಅವ್ರಿಗೆ ಸೇಮ್ ರೈಟಿಂಗ್ ಅಲ್ಲಿ ನಾವು ಏನೇನು ಮೀಟಿಂಗ್ ಅಲ್ಲಿ ಟ್ರಾಫಿಕ್ ರಿಲೇಟೆಡ್ ಸೆಂಡ್ ಟು DCP ಟ್ರಾಫಿಕ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟ್ರಾಫಿಕ್ ಎಲ್ಲಾ ಕಡೆ ಇಲ್ಲೊಂದೇ ಅಲ್ಲ, ಸಿಟಿ ಎಲ್ಲಾ ಕಡೆ ಪ್ರಾಬ್ಲಮ್ ಇದೆ. ಬಟ್ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಟ್ರಾಫಿಕ್ ಅವರು ವಿತ್ ದೇರ್ ಲಿಮಿಟೆಡ್ ದಿಸ್ ಥಿಂಗ್. ಓಕೆ, ಇಲ್ಲಿ ಪ್ರಾಬ್ಲಮ್ ಆಕ್ಚುಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇಂದ ಆಗ್ಬೇಕು. ರೋಡ್ಸ್ ಆಗ್ಲಿ, ಇಟ್ಸ್ ಎ ಕೋಆರ್ಡಿನೇಟೆಡ್ ಅಪ್ರೋಚ್ ಅಲ್ಲಿ ಇರ್ಬೇಕು. ಬಟ್ ಬ್ಲೇಮ್ ಎಲ್ಲ ಯಾರು ತಗೊಳ್ತಾರೆ? ಟ್ರಾಫಿಕ್ ಅಂದ್ರೆ ಪೊಲೀಸೇ ತಗೊಳ್ತಾರೆ. ಬಟ್ ಟ್ರಾಫಿಕ್ ಓನ್ಲಿ ಪೊಲೀಸ್ ಅಲ್ಲ, ಸುಮಾರು ಇದೆ. ಸುಮಾರು ಡಿಪಾರ್ಟ್ಮೆಂಟ್ಸ್ ಎಲ್ಲ ಜೊತೆಗೂಡಿ ಕೆಲಸ ಮಾಡಿದ್ರೆ ಟ್ರಾಫಿಕ್ ಸುಧಾರಣೆ ಆಗೋದು. ದಟ್ ಈಸ್ ಪ್ರೂವನ್. ಅದು ಸ್ಟಡೀಸ್ ಎಲ್ಲ ಅದೇ ತರ ಹೇಳಿದ್ದಾರೆ. ಈಗ
ಎಲ್ಲರನ್ನೂ ಸೇರಿಸ್ಕೊಂಡೆ ಮೀಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಯು ವಿಲ್ ಸಿ ಇಂಪ್ರೂವ್ಮೆಂಟ್, ಬಟ್ ಡೆಫಿನೆಟ್ಲಿ ಅವರ ವಿತ್ ದೇರ್ ಲಿಮಿಟೆಡ್ ದಿಸ್ ಥಿಂಗ್ ದೇ ಆರ್ ಡೂಯಿಂಗ್ ಗುಡ್ ಜಾಬ್. ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾವು ನೋಟ್ ಮಾಡಿ DCP ಸಾಹೇಬರಿಗೆ ಕಳಿಸ್ತೀವಿ. 2019 ಅದೇನೋ ಹೇಳಿದ್ರಿ, ಬಟ್ 100% ಬೀಟ್ ಅಂತೂ ನಾವು ಸ್ಟಾಪ್ ಮಾಡಿಲ್ಲ. ನಿಮಗೆ ಯಾಕೆ ಅಂದ್ರೆ ಬೀಟ್ ಬುಕ್ಸ್ ಯಾವಾಗಲೂ ಹೋಯ್ತು ಜಮಾನ. ಬೀಟ್ ಬುಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು, ಅದಾದ್ಮೇಲೆ QR ಕೋಡ್ ಸಿಸ್ಟಮ್ ಅಂತ ಬಂದಿದೆ, ಈ ಬೀಟ್ ಅಂತ ಬಂದಿದೆ. ಈಗ ಸದ್ಯಕ್ಕೆ ಏನಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿ ಅವ್ರು ತೋರಿಸ್ತಾರೆ, ಅವ್ರು ಆಮೇಲೆ ತೋರಿಸಿ. ಬೀಟ್ ಬೇಸಿಕಲಿ ಏನಂದ್ರೆ ಈಗ GPS ಲೊಕೇಶನ್ ಬಂದ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾನ್ಸ್ಟೇಬಲ್ ಒಂದು ಬೀಟ್ಗೆ ಹೋಗ್ತಾನೆ, ಆ ಬೀಟ್ ಅಲ್ಲಿ ಒಂದು 10 ಪಾಯಿಂಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾವ್ದೋ ಒಂದು ಪೆಟ್ರೋಲ್ ಬಂಕ್ ಇದೆ ಬೀಟ್, ಅಥವಾ ಜ್ಯುವೆಲರಿ ಶಾಪ್ ಒಂದು ಬೀಟ್ ಇದೆ, ಅಲ್ಲಿ ಹೋಗಿ ಅವನು ಪಂಚ್ ಮಾಡ್ತಾನೆ. ಅವಾಗ ಏನಾಗುತ್ತೆ, ಎಸ್ ಈ ಪರ್ಸನ್ ಇಲ್ಲಿಗೆ ಬಂದಿದ್ದಾನೆ, ಅವನ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಕೂಡ ನಮ್ಗೆ ಇದರಲ್ಲಿ ಬಂದ್ಬಿಡುತ್ತೆ. ನಾನು ನೋಡ್ತೀನಿ ಎವ್ರಿ ಡೇ ಒಂದು ಗ್ರಾಫ್ ತರ ಬರುತ್ತೆ, ಎಷ್ಟು ಪಾಯಿಂಟ್ಸ್ ಇದು ಮಾಡಿದಾರೆ ಅಂತ ಹೇಳಿ. ಏನಾಗುತ್ತೆ ನಮ್ಮಲ್ಲಿ 4 ಬೀಟಲ್ಲಿ ಟೋಟಲ್ ಏನಾಗಿದೆ ಅಂದ್ರೆ ಎಷ್ಟು ಬೀಟು ಎಷ್ಟೆಷ್ಟು ಪರ್ಸೆಂಟೇಜ್ ಯಾರು ಬೀಟ್ ಹೋಗಿಲ್ಲ, ಯಾಕೆ ಹೋಗಿಲ್ಲ ಅಂತ ರೀಸನ್ ಕೊಡ್ಬೇಕಾಗುತ್ತೆ. ನಮ್ಗೆ 100% ಒಂದು ಬೀಟ್ ಹೋಗಿಲ್ಲ ಅಂದ್ರೆ 99 ತೋರಿಸೋದು. 1%ಗೆ ಸರ್ ರಿಪ್ಲೈ ಕೇಳ್ತಾರೆ. ಸಪೋಸ್ ಟೆಕ್ನಿಕಲ್ ಕೊರತೆ ಆಗಿದ್ರೆ ಅದ್ರ ಬಗ್ಗೆ ಅದಕ್ಕೆ ಮಾಫಿ ಇರುತ್ತೆ. ಅಂದ್ರೆ ಬೇಸಿಕಲಿ ಏನಂದ್ರೆ ಬುಕ್ ತುಂಬಾ ಓಲ್ಡ್, ಅದಾದ್ಮೇಲೆ ನೀವು ಹೇಳ್ತಾ ಇರೋದು ಒಂದು 6-7 ಇಯರ್ಸ್ ಬ್ಯಾಕ್ QR ಕೋಡ್ ಅಂತ ಬಂದಿದೆ. QR ಕೋಡ್ ಹಾಕಿ ಅದು ಇದು ಬರ್ತಾ ಇತ್ತು. ಈಗ ಏನಂದ್ರೆ ವಿತೌಟ್ ಎನಿಥಿಂಗ್, ಈಗ ನಾನು ಬೀಟ್ಗೆ ಒಂದು ಪಾಯಿಂಟ್ ಬರುತ್ತೆ, ಎಲ್ಲ ಚೆಕ್ ಮಾಡ್ತೀನಿ, ಯಾರಾದ್ರೂ ಸುತ್ತಮುತ್ತ ಎಲ್ಲ ಇದಾರೆ ಅಂತ ಹೇಳಿ ಅವನು ಪಂಚ್ ಮಾಡ್ತಾನೆ. ಅಂದ್ರೆ ಏನು, ನಾನು ಬಂದಿದ್ದ ಪ್ರೆಸೆಂಟ್ ಅಟೆಂಡೆನ್ಸ್ ತರ, ಈಗ ಹಿಂಗೆ ಬಯೋಮೆಟ್ರಿಕ್ ಆಗ್ತಿರೋ ಇವನು ಫೋನ್ ಅಲ್ಲೇ ಬಯೋಮೆಟ್ರಿಕ್ ತರ ಆಗ್ತಾನೆ, ನೆಕ್ಸ್ಟ್ ಪಾಯಿಂಟ್ ಹೋಗ್ತಾನೆ, ಅದು ಕ್ಯಾಚ್ ಆಗುತ್ತೆ. ದಟ್ ಈಸ್ ದ ಟೆಕ್ನಿಕಲ್ ಆನ್ಸರ್ ಫಾರ್ ಯು. ಬಟ್ ನೀವು ಹೇಳ್ತಾ ಇರೋದು ಅಲ್ಲಿ ಬೀಟೇ ಬರ್ತಾ ಇಲ್ಲ, ನೀವು ನೋಡ್ತಾ ಇಲ್ಲ ಅಂತ ಹೇಳಿದ್ರಿ. 100% ಈಗ ನೋಟ್ ಮಾಡ್ಕೊಂಡಿದ್ದಾರೆ. ಹೊಯ್ಸಳಾಸ್ ಕೂಡ, ಹೊಯ್ಸಳಾಸ್ ಪಾಯಿಂಟ್ ಇದೆಯಲ್ಲ ನಮ್ದು 112 ವೆಹಿಕಲ್ಸ್ ಇರ್ತಾವಲ್ಲ ಹೊಯ್ಸಳಾಸ್, ಅದರಲ್ಲೇ ಅವ್ರು ಆಕ್ಚುಲಿ ಹೋಗಿ ಬೀಟ್ ಮಾಡೋದು. ಮತ್ತೆ ಅದ್ರ ಜೊತೆಗೆ ಮೊಬೈಲ್ ನಾಕ ಅಂತ ಹಾಕ್ತೀವಿ. ಸೊ ಅವರೆಲ್ಲ ಈ ತರ ಸ್ಪೆಸಿಫಿಕ್ ಏರಿಯಾಸ್ಗೆ ನಾನು ಎಕ್ಸ್ಪೆಕ್ಟೆಡ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಈಗ ಯಾವ್ಯಾವ ಪ್ರಾಬ್ಲಮ್ಯಾಟಿಕ್ ಏರಿಯಾಸ್ ಇದಾವೋ ಅದಕ್ಕೆಲ್ಲ ಚೇಂಜ್ ಮಾಡ್ಕೊಳ್ತೀವಿ ನಾವು. ಎವ್ರಿ ವೀಕ್ ಒಂದೇ ಒಂದು ತಿಂಗಳೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಏನೂ ಇಲ್ಲ. ಸೊ ಪ್ರಸನ್ನ ಕುಮಾರ್ ಏರಿಯಾ ಅವರು ಹಿಡಿದಿದ್ದು ರಾಜೀವ್ ನಗರ, ಯಾರು ಹೋಗಿದ್ದಾರೆ ಅವ್ರು ಹೇಳ್ತಾರೆ ಎಕ್ಸಾಕ್ಟ್ ಅವ್ರ ಮನೆ ತರ ನಿಯರ್ ಬೈ ಇದೆ. ನಾನು ಇರೋ ಪಾಯಿಂಟ್ ಇವ್ರ ಮನೆಗೆ ಡಿಫರೆನ್ಸ್ ಚೆಕ್ ಮಾಡಿ ಸೊ ಸ್ಪೆಸಿಫಿಕ್ ಆಗಿ ಅವ್ರು ಹೇಳಿದ್ದು ನಾವು ಸರ್ವ್ ಮಾಡ್ತೀವಿ. ವಿಲ್ ಸ್ಟಾರ್ಟ್ ಫ್ರಮ್ ಟುಮಾರೋ ಓನ್ಲಿ. ಹಂಗೆ ಬೀಟ್ ವಾಟ್ಸ್ಆಪ್ ಗ್ರೂಪ್ಸ್ ಬಗ್ಗೆ ಕೂಡ ಹೇಳಿದ್ರಿ, ಎಲ್ಲ ಕಡೆ ವಾಟ್ಸ್ಆಪ್ ಗ್ರೂಪ್ಸ್ ನೀವು ಏನೇನು ಪ್ರಾಬ್ಲಮ್ ಇದೆ ಅಂದ್ರೆ ಜನರಲ್ ಆಗಿರೋದು ಹೇಳಿ. ನಿಮ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು, ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಇದ್ರೆ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಮಾತಾಡೋದು ಉತ್ತಮ. ಈಗ ಕೆಲವರು ಸುಮಾರು ಜನ ಹೇಳಿದ್ದಾರೆ ಡ್ರಗ್ಸ್ ಬಗ್ಗೆ ಮಾಹಿತಿ ಅಥವಾ ಮೀಟರ್ ಬಡ್ಡಿ ಬಗ್ಗೆ ಮಾಹಿತಿ ಹೇಳಿದ್ದಾರೆ ಅಲ್ಲಿ. ಮತ್ತೆ ಓಪನ್ ಡ್ರಿಂಕಿಂಗ್ ಬಗ್ಗೆ, ಹುಡುಗರೆಲ್ಲ ಹೋಗಿ ಅಲ್ಲಿ ಸಿಗರೇಟ್ ಸೇದೋದು, ಈ ತರ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ನಿಮ್ಗೆ ಯಾವ್ದಾದ್ರು ಇದ್ರೆ ಡೈರೆಕ್ಟ್ ಆಗಿ ಇನ್ಸ್ಪೆಕ್ಟರ್ ಮಾತಾಡಿ ಕಾನ್ಫಿಡೆನ್ಷಿಯಲ್ ಆಗಿ ಇಡ್ತೀವಿ. 100% ನಿಮ್ಮ ಹೆಸರು ಆಚೆಗೆ ತರೋದು ಅವಶ್ಯಕತೆ ಇಲ್ಲ. ಓಕೆ ಓಕೆ ಅಲ್ವಾ ಎಲ್ಲರಿಗೂ? ಅದೇ ಒಳ್ಳೆ. ಮತ್ತೆ ರೋಡ್ಸ್ ಕಂಡೀಷನ್ ಬಗ್ಗೆ ಹೇಳಿದ್ದಾರೆ ಆರ್ ನಗರ JP ಅವರು ಕೂಡ ಇನ್ಫಾರ್ಮೇಶನ್ ಕಳಿಸಬೇಕು. ಲೆಟರ್ ಹಾಕಿದೀವಿ ಸರ್. ಲೆಟರ್ ಹಾಕಿ ಸೇಮ್. ಮತ್ತೆ PDS ರೈಸ್ ಬಗ್ಗೆ ಅರ್ಜುನ್, PDS ರೈಸ್ ಅದೇ ಈ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇನ್ ಮಾಹಿತಿ ಇದೆಯೋ, ಎಸ್ಪೆಷಲಿ ಡ್ರಗ್ಸ್. ಈಗ ಹೆಂಗೂ ಪಾಯಿಂಟ್ ಬಂತು, ನಾನು ಮಾತಾಡ್ತೀನಿ. ದೊಡ್ಡ ಮಟ್ಟದಲ್ಲಿ ನಾವು ಎಲ್ಲಾ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಸ್ಪೆಸಿಫಿಕ್ ಆಗಿ ಸ್ಟೇಷನ್ ವೈಸ್ ಓನ್ಲಿ ಡ್ರಗ್ ರಿಲೇಟೆಡ್ ಅವೇರ್ನೆಸ್. ಮತ್ತೆ ಸೈಬರ್ ಕ್ರೈಮ್ ಕೂಡ ತುಂಬಾ ಜಾಸ್ತಿ ಇದೆ. ನಾನು ಸರ್ಪ್ರೈಸ್ ಆಗಿದ್ದೀನಿ, ಯಾರು ಸೈಬರ್ ಕ್ರೈಮ್ ಬಗ್ಗೆ ಹೇಳಿಲ್ಲ. ನಿಜವಾಗ್ಲೂ ನೀವು ಯಾರು ವಿಕ್ಟಿಮ್ಸ್ ಇಲ್ಲ ಅಂದ್ರೆ ತುಂಬಾ ಸಂತೋಷ. ಐ ಅಪ್ರಿಶಿಯೇಟ್ ದಟ್. ಯಾಕಂದ್ರೆ ನಾವು ನೋಡ್ತಾ ಇದೀವಿ ಸೈಬರ್ ಕ್ರೈಮ್. ಈಗ ಫಾರ್ ಎಕ್ಸಾಂಪಲ್ ಈ ವರ್ಷ ಲಾಸ್ಟ್ ವರ್ಷದಲ್ಲಿ ಕಳ್ಳತನ, ಅದೇ ಮನೆ ಕಳ್ಳತನ ಅಥವಾ ಬೈಕ್ ಕಳ್ಳತನ ಅವೆಲ್ಲ ನೋಡಿದ್ರೆ ಅದಕ್ಕೆ ಒಂದು 500 ಟೈಮ್ಸ್ ನಮ್ಗೆ ಸೈಬರ್ ಕ್ರೈಮ್ ಅಲ್ಲಿ ಹೋಗ್ತಾ ಇದೆ. ಗೊತ್ತಾಯ್ತಾ? ಓನ್ಲಿ ಸೌತ್ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ 100 ಕೋಟಿ ಒಂದು ವರ್ಷಕ್ಕೆ ಸೈಬರ್ ಕ್ರೈಮ್ ಆಗ್ತಾ ಇದೆ. ನಾವ್ ಇದೆಲ್ಲ ಸೇರಿದ್ರೆ 1 ಕೋಟಿ ಕೂಡ ಆಗಲ್ಲ ಒಂದು ವರ್ಷಕ್ಕೆ ನಾರ್ಮಲ್ ಕಳ್ಳತನ. ಬಟ್ ಸೈಬರ್ ಕಳ್ಳತನ ಯಾರು ಅಂತ ಗೊತ್ತಿಲ್ಲ, ವಿತ್ ಸಿಂಪಲ್ ಕ್ಲಿಕ್ ಮಾಡ್ತಾರೆ. ಹಂಗಂತ ಹೇಳಿ ಅವನೇನೋ ನಿಮ್ದು ಹ್ಯಾಕ್ ಮಾಡ್ಬಿಟ್ಟೆ ಮಾಡ್ಬೇಕು ಅಂತ ಏನಿಲ್ಲ. ನೋಡಿದಿರಲ್ಲ, ಎಲ್ಲ ನೋಡ್ತಾ ಇರ್ತೀರಲ್ಲ ನೀವು ಪೇಪರ್ ಅಲ್ಲಿ ಅಥವಾ ನ್ಯೂಸ್ ಅಲ್ಲಿ. ಫೋನ್ ಮಾಡ್ತಾರೆ, ಇವ್ರು ಕೊಟ್ಬಿಡ್ತಾರೆ.
ಬ್ಯಾಂಕ್ ಎಂಪ್ಲಾಯ್ ಅಂತ ಫೋನ್ ಮಾಡಿ ನಿಮ್ ಡೀಟೇಲ್ಸ್ ಕೊಡಿ ಅಂದ್ರೆ ಕೊಡಬಾರ್ದಲ್ವಾ? ಮಿನಿಮಮ್ ಕಾಮನ್ ಸೆನ್ಸ್ ಅದು. ಈಗ ಫೋನ್ ಮಾಡಿದ್ರೆ ಎಲ್ಲ ನಮ್ಗೆ ಇದು ಬರುತ್ತಲ್ಲ ಕಾಲ್ 1930 ಫೋನ್ ಮಾಡಿ ಯಾರಿಗೂ ಏನು ಡೀಟೇಲ್ಸ್ ಕೊಡಬೇಡಿ ಅಂತ RBI ಇವೆಲ್ಲ ಹೇಳ್ತಾ ಇದ್ದಾರೆ. ಬಟ್ 80% ವಿಕ್ಟಿಮ್ಸ್ ಇಂದಾನೆ. ಸೊ ಅದು ಅಂಡ್ ಎಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್ ಆರ್ ಟಾರ್ಗೆಟೆಡ್. ಅದರಲ್ಲಿ ಮತ್ತೆ ಸರ್ಪ್ರೈಸಿಂಗ್ಲಿ ಟೀಚರ್ಸ್, ದೊಡ್ಡ ದೊಡ್ಡ ಪ್ರೊಫೆಸರ್ಸ್, ಗವರ್ಮೆಂಟ್ ಅಫಿಷಿಯಲ್ಸ್, ಹಾರ್ಡ್ ಅಂಡ್ ಸೇವಿಂಗ್ಸ್ 2 crores 3 crores ಪೆನ್ಷನ್ ಅದೆಲ್ಲ ಬಂದಿರುತ್ತೆ. 2 crores 3 crores 5 crores ಕೂಡ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. ಇಲ್ಲ, ಇಷ್ಟು ವರ್ಷದಿಂದ ಯಾವ ಪೊಲೀಸು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಯಾವ್ದೋ ಸಣ್ಣ ಪುಟ್ಟ ಯಾವ್ದೋ ಆಲ್ಟ್ರೇಷನ್ ಇರುತ್ತೆ. ಹೆಂಗೆ ನಂಬಿ ನೀವು 2 crores ಡಿಜಿಟಲ್ ಅರೆಸ್ಟ್ ಮಾಡ್ಬಿಡ್ತೀರಿ? ನಿಮ್ಮ ಹೆಸರಿಗೆ ಡ್ರಗ್ಸ್ ಬಂದಿದೆ, ನಿಮ್ಮ ಅಡ್ರೆಸ್ಗೆ ಸೀಸ್ ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಅಷ್ಟು ಇವರೇ ರೆಸ್ಪೆಕ್ಟೆಡ್ ಗವರ್ಮೆಂಟ್ ಸರ್ವೆಂಟ್, ನಿಮ್ಗೆ ಐಡಿಯಾ ಬರ್ಬೇಕಲ್ಲ. ಅಯ್ಯೋ ನಾನು ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಮಾತಾಡ್ಬೇಕು, ನನ್ನ ಮೇಲೆ ಏನೂ ಇಲ್ಲ, ಸಡನ್ ಆಗಿ ನನಗೆ ಫೋನ್ ಮಾಡಿ ನಾನು ಡ್ರಗ್ಸ್ ಮಾಡಿದೀನಿ ಅಂತ ಹೇಳಿದ್ರೆ ಫಸ್ಟ್ ಪೊಲೀಸ್ ಫೋನ್ ಮಾಡ್ಬೇಕಾ, ಅವನು ಹೇಳೋದು ಕೊಡ್ಬೇಕಾ? ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಗುಡ್, ಯು ಆರ್ ನಾಟ್ ಎ ವಿಕ್ಟಿಮ್ ಆಫ್ ಸೈಬರ್ ಕ್ರೈಮ್. ದಯವಿಟ್ಟು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಬೇರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕ್ಬಿಡ್ತಾರೆ, ನಿಮ್ಗೆ ಸಡನ್ ಆಗಿ ಯಾವ್ದೋ ಮೆಸೇಜ್ ಬಂದ್ಬಿಡುತ್ತೆ, ಕ್ಲಿಕ್ ಮಾಡ್ಬಿಡ್ತೀರಿ ಯಾವ್ದೋ ಇದ್ರಲ್ಲಿ, ಅಥವಾ APK ಫೈಲ್ ಒಂದು ಯಾವ್ದೋ ಬರುತ್ತೆ, ಅದು ಕ್ಲಿಕ್ ಮಾಡ್ಬಿಟ್ರೆ ನಿಮ್ಮ ಇನ್ಫಾರ್ಮೇಶನ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಅದು ಕಂಪ್ಲೀಟ್ ಹ್ಯಾಕ್ ಅಲ್ಲ, ಒಂಥರ ಹ್ಯಾಕ್ ಆದಂಗೆ ಅದು. ಅದಕ್ಕೆ ತುಂಬಾ ಜಾಗರೂಕತೆ ಇರಬೇಕು. ಎಸ್ಪೆಷಲಿ ವಾಟ್ಸ್ಆಪ್ ಗ್ರೂಪ್ಸ್, ಯಾವ್ಯಾವ ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲಿ ನೀವಿದ್ದೀರಾ ಅದೆಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೂ ಆಕ್ಚುಲಿ ಹೇಳಿದಾಗ ಏನು ಡ್ರಗ್ಸ್ ಡ್ರೋನ್ಸ್ ಎಷ್ಟಂತ ಯೂಸ್ ಮಾಡ್ತೀವಪ್ಪ, ಎಷ್ಟು ಏರಿಯಾ ಇದೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಬಂದ್ಮೇಲೆ ನನಗೆ ಅರ್ಥ ಆಯ್ತು, ಎಸ್ಪೆಷಲಿ ಸ್ಪೆಸಿಫಿಕ್ ಏರಿಯಾಸ್ ನೀವು ಏನೇನು ಹೇಳ್ತಾ ಇದ್ರು ಅದರಲ್ಲಿ ನಾನು ಮಾಡ್ತೀನಿ ಅಂತ ಅವಾಗ ಹೇಳಿದಾರೆ ಸ್ಪೆಸಿಫಿಕ್ ಆಗಿ. ಈಗ ನನ್ಗೆ ಅರ್ಥ ಆಯ್ತು, ಅವರು ಆಕ್ಚುಲಿ ಥಾಟ್ ಐ ಅಪ್ರಿಶಿಯೇಟ್. ಯಾಕಂದ್ರೆ ಎಲ್ಲ ಏರಿಯಾ ಒಂದೇ ದಿನ ಏನು ಮಾಡೋದು ಅವಶ್ಯಕತೆ ಇಲ್ಲ. ಈಗ ನೀವು ಯಾವ್ಯಾವ ಏರಿಯಾಸ್ ಹೇಳಿದ್ರು ನಮ್ಮ ಇಂಟೆಲಿಜೆನ್ಸ್ ಪ್ರಕಾರ ಇರುತ್ತೆ. ಸೊ 100% ಅದಿದ್ರೆ ಅವ್ರಿಗೂ ಅವೇರ್ನೆಸ್ ಕ್ರಿಯೇಟ್ ಆದ್ರೆ ಅಟ್ಲೀಸ್ಟ್ ಪ್ರಿವೆಂಟ್ ಆಗುತ್ತೆ. ಅಲ್ಲಿ ಬರಬಾರದು, ನೋಡ್ತಾ ಇದ್ದಾರೆ ಅಂತ ಹೇಳಿ ಇದು ಮಾಡ್ತಾರೆ. ಸೊ ಅದು ಕೂಡ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನನಗೆ ಅದು ಎಲ್ಲ ಕಂಪ್ಲೀಟ್ ಈಗ ಚಾಲು ಮಾಡೋದು ಒಂದು ಇದೆ, ಮಾಡಿದ್ದಾರೆ ಆಲ್ರೆಡಿ. ಸೊ ಮಾಡ್ತಾರೆ. ಸೊ ಅದು ಕೂಡ ನಾವು ಡ್ರೋನ್ ಕಣ್ಗಾವಲಿನಲ್ಲಿ ಏರಿಯಾಸ್ ಎಸ್ಪೆಷಲಿ ಓಪನ್ ಡ್ರಿಂಕಿಂಗ್ ಇರ್ಬೋದು, ಸಿಗರೆಟ್ಸ್ ಇರ್ಬೋದು, ಗಾಂಜಾದು ಅವೆಲ್ಲ ಕೂಡ ವಿಲ್ ಡೂ ಇಟ್. ಮತ್ತೆ ವುಮನ್ ಹೆಲ್ಪ್ ಡೆಸ್ಕ್ ಬಗ್ಗೆ ಹೇಳಿದ್ದಾರೆ, ಆ ಟೈಮಿಂಗ್ ಚೇಂಜ್ ಬಗ್ಗೆ ನೋಡ್ಕೊಳ್ಳಿ. ಅದು ಮಾತಾಡ್ತಾರೆ. ಹಂಗೆ ಅಬ್ಯಾಂಡೆಂಡ್ ವೆಹಿಕಲ್ಸ್ ಬಗ್ಗೆ ರಾಮಮೂರ್ತಿ ಅವರು ಕೂಡ ಹೇಳಿದ್ರು. ಸೊ ಕಮ್ಯುನಿಕೇಟ್ ಮಾಡಿ. ಸೊ ಈ ಮೈಕ್ರೋ ಫೈನಾನ್ಸ್ ಎಲ್ಲ ನೀವು ಪರ್ಸನಲ್ ಆಗಿ ಮಾತಾಡಿ. ಸೊ ಅವೆಲ್ಲ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್. ಮತ್ತೆ ತಿಂಗಳಿಗೊಮ್ಮೆ ಆಕ್ಚುಲಿ 4th Saturday ಪ್ರತಿ 4ನೇ ಶನಿವಾರ ಈ ತರ ಜನಸಂಪರ್ಕ ಸಭೆ ಮಾಡಲೇಬೇಕು. ಪ್ರತಿ ಸ್ಟೇಷನ್ ಲೆವೆಲ್ ಅಲ್ಲಿ ಮಾಡ್ತಾರೆ. ನಾನು ಒಂದು ತಿಂಗಳಿಗೆ ಒಂದ್ಸರಿ ಒಂದೊಂದು ಇದು ಮಾಡ್ತೀನಿ. ಸೊ ನೀವು ಬೀಚ್ ವೈಸ್ ಡಿವೈಡ್ ಮಾಡ್ಕೊಂಡು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಮಾಡಿ. ನೆಕ್ಸ್ಟ್ ಟೈಮ್ ಇಂದ ಆಧಾರ್ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಸೊ ದಟ್ ಎಲ್ಲರಿಗೂ ನಾವು ಕವರ್ ಮಾಡ್ಬೋದು ಅಂತ ನಮ್ಮ ಪ್ಲಾನ್ ಇದೆ. ಸೊ ಒಟ್ಟಾರೆ ತುಂಬಾ ಒಳ್ಳೆಯ ಸಜೆಷನ್ಸ್ ಬಂದಿದ್ದಾವೆ. ವಿ ನೋ ದಟ್ ವಿ ಕಾಂಟ್ ಬಿ ದೇರ್ ಎವ್ರಿವೇರ್ ಅಲ್ವಾ. ಪ್ರತಿಯೊಂದು ಕಡೆ ನಮಗೂ ಕೂಡ ಸ್ಟ್ರೆಂತ್ ಇಶ್ಯೂಸ್ ಇದ್ದಾವೆ. ಬಟ್ ಆದಷ್ಟು ಕಮಿಟ್ಮೆಂಟ್ ಆಗಿ ನಾವು ಕೆಲಸ ಮಾಡ್ಬೇಕಂತ ನಾವೆಲ್ಲ ಸ್ಟೇಷನ್ ಸ್ಟಾಫ್ ಇಂದ ಹಿಡಿದು ಇನ್ಸ್ಪೆಕ್ಟರ್ ತನಕ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಇಂಪ್ರೂವ್ ಆಗಲೇಬೇಕು. ಸೊ ವಿ ಕಾಂಟ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಇನ್ನೇನು ಇಲ್ಲ ಅಂತ ಇಲ್ಲ. ಎವ್ರಿ ಡೇ ಇಸ್ ಲರ್ನಿಂಗ್ ಫಾರ್ ಅಸ್. ಪ್ರತಿದಿನ ಬಿಕಾಸ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಜನರೇಷನ್ ಗೊತ್ತಲ್ವಾ ನಿಮಗೆ, ಜೆನ್ಜಿ ಅಂತ ಕರೀತಾರೆ, ಅವ್ರ ಜೊತೆ ನಾವು ಮಾತಾಡಬೇಕು. ಮೇಲಿನ ಜನರೇಷನ್ ಮಾತಾಡಬೇಕು. ಈಗ ಜನ್ ಆಲ್ಫಾಗಳ ಜೊತೆ ಕೂಡ ಒಂದು ಸಂಪರ್ಕ ಇರಬೇಕು. ಸೊ ವಿ ವಿಲ್ ಮೇಕ್ ಶೂರ್ ದಟ್ ವಿ ವಿಲ್ ಇಂಪ್ರೂವ್. ಸೊ ಪ್ರತಿದಿನ ರೂಮ್ ಫಾರ್ ಇಂಪ್ರೂವ್ಮೆಂಟ್ ಇದ್ದೇ ಇರುತ್ತೆ. ಬಟ್ ನಮ್ಮ ACP ಅವರಾಗಲಿ ಇನ್ಸ್ಪೆಕ್ಟರ್ ಎಲ್ಲ ಕಮಿಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಇಂಪ್ರೂವ್ ಆಗಿ ಕೆಲಸ ಮಾಡಬೇಕಂತ ನಾನು ಕಷ್ಟಪಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸೊ ಅದಕ್ಕೆ ಮೇನ್ ಇಲ್ಲಿ ಮೇಕ್ ಶೂರ್ ದಟ್ ನಿಮ್ಮ ಸುತ್ತಮುತ್ತ ಯಾರ್ಯಾರು ಹೊಸಬರು ಬರ್ತಾರೋ, ಎಸ್ಪೆಷಲಿ ಅದರ್ ಕಂಟ್ರೀಸ್, ನಿಮ್ಗೆ ಗೊತ್ತಿದೆ, ನಾನು ಹೆಸರು ಹೇಳಲ್ಲ ಯಾವ ಕಂಟ್ರೀಸ್ ಅಂತ ಹೇಳಿ.
ಬಾಂಗ್ಲಾದೇಶ್ ಇರ್ಬೋದು, ನೇಪಾಳ ಇರ್ಬೋದು, ಬೇರೆಯವರು ಇರ್ಬೋದು, ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ. ಸೊ ಅದು ನ್ಯಾಷನಲ್ ಸೆಕ್ಯೂರಿಟಿಗೆ ಆಗಿರ್ಬೋದು ಅಥವಾ ಸರ್ವೆಂಟ್ ಟಚ್ ಅಂತ ನಡೀತಾ ಇರ್ತವೆ. ಸರ್ವೆಂಟ್ ಆಗಿ ಸೇರ್ಕೊಳ್ತಾರೆ, ನೀವು ಸರಿಯಾಗಿ ಅವ್ರಿಗೆ ವೆರಿಫಿಕೇಶನ್ ಮಾಡಿಸಲ್ಲ, ನೀವು ಇಮಿಡಿಯೇಟ್ ಆಗಿ ನಮಗೆ ತಿಳಿಸ್ಬೇಕು. ಸೊ ದಟ್ ಅಟ್ ಲೀಸ್ಟ್ ನಮ್ಮ ಇದರಲ್ಲಿ ಇರ್ತಾರೆ ಅವರು, ಅವ್ರ ಡೀಟೇಲ್ಸ್, ಅವ್ರ ಆಧಾರ್ ಕಾರ್ಡು, ಅವ್ರ ಅಡ್ರೆಸ್ ಪ್ರೂಫ್ಸ್ ಅವೆಲ್ಲ ತಗೊಂಡು ಒಂದು ಡಾಕ್ಯುಮೆಂಟ್ ಇಟ್ಕೋಬೇಕು. ಸೊ ಈ ಮನೆಗೆ ಪೊಲೀಸ್ ಅಲ್ಲಿ ಕಂಪ್ಲೀಟ್ ಅದೇ ತಗೊಳ್ತೀವಿ. ಆಸರೆ ಅಂತ ಒಂದು ಪ್ರೋಗ್ರಾಮ್ ಇದೆ, ಸಿಂಗಲ್ ಸ್ಟೇಯಿಂಗ್ ಸೀನಿಯರ್ ಸಿಟಿಜನ್ಸ್ ಕಪಲ್ ಆಗಿರ್ಬೋದು ಅಥವಾ ಅವ್ರ ಮಕ್ಕಳೆಲ್ಲ ಬೇರೆ ಕಡೆ ಸೆಟ್ಲ್ ಆಗಿರ್ತಾರೆ, ಯಾರ್ಯಾರು ಮೋರ್ ದನ್ 60 years ಅವ್ರಿಗೆ ಸಪರೇಟ್ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇದ್ವಿ, ಅವ್ರ ಡೀಟೇಲ್ಸ್ ತಗೊಳ್ತಾ ಇದ್ವಿ. ಸೊ ದಟ್ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ಲಿಕ್ಕೆ ಅದು ಕೂಡ ಒಂದು ಪ್ರೋಗ್ರಾಮ್ ಇದೆ. ಸೊ ಮನೆಗೆ ಪೊಲೀಸ್ ಅಲ್ಲೇ ಅದು ಕೂಡ ಕವರ್ ಆಗುತ್ತೆ. ಸೊ ಆವಾಗ ದಯವಿಟ್ಟು ನಮಗೆ ಸಹಕಾರ ಕೊಡಿ. ನೀವೆಲ್ಲ ಬಂದಿದ್ದೀರಿ, ಇಷ್ಟು ಬನಶಂಕರಿಯಲ್ಲಿ ಇಷ್ಟು ಜನ ಬಂದಿದ್ದೀರಿ ಅಂದ್ರೆ ನಿಮಗೆ ಅಟ್ಲೀಸ್ಟ್ ಸ್ವಲ್ಪ ಕಾಳಜಿ ಇದೆ, ಇಂಟ್ರೆಸ್ಟ್ ಇದೆ. ಬಟ್ ಸುಮಾರು ಜನ ನಾವು ಮನೆಗೆ ಪೊಲೀಸಲ್ಲಿ ನಾವು ಕೊಡಲ್ಲ ಸರ್, ಯಾಕೆ ಕೊಡ್ಬೇಕು, ನಾವು ಬಾಗಿಲು ತೆಗಿಯಲ್ಲ, ಫೋನ್ ನಂಬರ್ ಯಾರು ಬಾಗಿಲೇ ತೆಗಿಯಲ್ಲ, ತುಂಬಾ ಅವಮಾನಗಳು ಮಾಡ್ತಾ ಇರ್ತಾರೆ. ಬಟ್ ನಾವು ಪೊಲೀಸಿಂಗ್ ನಾವು ಮಾಡ್ತಾರೆ. ಓಕೆ. ಸೊ ದಯವಿಟ್ಟು ನಿಮ್ಮ ಸುತ್ತಮುತ್ತ ಅವರು ಕೂಡ ಯಾವಾಗಾದ್ರೂ ಸಿಕ್ಕಿದಾಗ ಸೊ ಪೊಲೀಸ್ ಜೊತೆ ಇಂಟ್ರಾಕ್ಷನ್ ಇರಬೇಕು. ದಟ್ ಈಸ್ ಫೈನಲಿ ಕಮ್ಯುನಿಟಿಗೆ ಮತ್ತೆ ಎಲ್ಲ ನಿಮ್ಮ ಏರಿಯಾಸ್ಗೆ ಒಳ್ಳೆಯದು. ಸೊ ಆ ಟೈಮಲ್ಲಿ ನಮಗೆ ಆಕ್ಚುಲಿ ಅಷ್ಟು ಒಳ್ಳೆಯ ಸಹಕಾರ ಆಕ್ಚುಲಿ ಸಿಗ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಬಟ್ ಕೆಲವರು ಆಬ್ವಿಯಸ್ಲಿ ಲೈಕ್ ನೀವು ಯಾರ್ಯಾರು ಬಂದಿರೋ ಆ ಥರ ಅವರು ಸುಮಾರು ಜನ ಇದ್ದಾರೆ. ಬಟ್ ನಾವು ಅದು ತಗೊಳ್ಳೋದು ಯಾಕೆ ಅಂದ್ರೆ ಸುಮಾರು ಕೇಸಸ್ ಆಗ್ತಾ ಇದ್ದಾರೆ ಬೇರೆ ದೇಶದಿಂದ ಬಂದಿದ್ದವರು. ಅದು ಸರ್ವೆಂಟ್ ಟಚ್ ಆಗಿರ್ಬೋದು. ನೀವು ನೋಡಿರ್ಬೇಕು, ಒಂದು ಒಬ್ಬ IPS ಆಫೀಸರ್ ಅವರ ಮಗಳನ್ನು ಐ ಥಿಂಕ್ ಹೆಂಡತಿ ಹೈದರಾಬಾದಲ್ಲಿ ಆಯಿತು. ಡೆಲ್ಲಿಯಲ್ಲಿ IRS ಆಫೀಸರ್ ಡಾಟರ್ ವಾಸ್ ಕಿಲ್ಡ್ ಫಾರ್ ಇದು ಜ್ಯುವೆಲ್ರಿ ಥೆಫ್ಟ್ ಮಾಡಿದ್ದಾರೆ. ಸೊ ಈ ಥರ ಇನ್ಸಿಡೆಂಟ್ಸು ವೆರಿ ರೀಸೆಂಟ್ಲಿ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಕೂಡ ಸುಮಾರು ಆಗ್ತಾ ಇದ್ದಾವೆ. ಸೊ ನಮಗೆ ಗೊತ್ತಾಗಬೇಕು ನಮ್ಮ ಏರಿಯಾಗೆ ಯಾರಾದರೂ ಹೊಸಬರು ಬಂದಿದ್ದಾರಾ ಅಥವಾ ನಿಮ್ಮ ಮನೆಗೆ ಯಾರಾದರೂ ಕೆಲಸಕ್ಕೆ ಸೇರ್ತಾ ಇದ್ದಾರಾ. ದಟ್ ಈಸ್ ಮಿನಿಮಮ್ ಬೇಸಿಕ್ ಥಿಂಗ್. ಈ ಕಂಪ್ನೀಸ್ ಎಲ್ಲ ಮಾಡ್ತಾವಲ್ಲ, ಯಾರಾದರೂ ನೀವು ಕೆಲಸಕ್ಕೆ ಸೇರಬೇಕು ಅಂತಂದ್ರೆ ನಿಮ್ದು ಪೊಲೀಸ್ ವೆರಿಫಿಕೇಶನ್ ತಗೊಳ್ತಾರೆ, ನಿಮ್ಮ ಕ್ಯಾರೆಕ್ಟರ್ ಸುತ್ತಮುತ್ತ ಚೆಕ್ ಮಾಡ್ತಾರೆ. ಬಟ್ ನೀವು ಅಟ್ಲೀಸ್ಟ್ ಡಾಕ್ಯುಮೆಂಟೇಶನ್ ಎಲ್ಲ ಮಾಡ್ಕೋಬೇಕು. ನಿಮ್ಮ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಯಾರ್ಯಾರು ಕೆಲಸ ಮಾಡ್ತಾರೆ ಅಥವಾ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಕೂಡ ಅವರು ಬ್ಯಾಕ್ಗ್ರೌಂಡ್ ಚೆಕಿಂಗ್ ಮಾಡ್ಕೋಬೇಕು. ಡೌಟ್ ಇದ್ರೆ ನಮಗೆ ತಿಳಿಸ್ಬೇಕು, ನಾವು ಚೆಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಸೊ ದಯವಿಟ್ಟು ಇದೆಲ್ಲ ಮಾಡ್ಬೇಕಂತ ನಾನು ಕೋರ್ಕೊಳ್ತೀನಿ. ನಮ್ಮ ಡಿಸ್ಟ್ರಿಕ್ಟ್ ಸಾಹೇಬರ ಹನುಮಂತ ಅಧಿಕಾರಿಗಳೆಲ್ಲನೂ ಸಮವಸ್ತ್ರ ಸಾರ್ವಜನಿಕರು ಯೂನಿಫಾರ್ಮ್ ತೆಗೆದ ಮೇಲೆ ನಾವು ಅಲ್ಲೇ ಕೂತ್ಕೊಳ್ಳೋದು. ಎಲ್ಲ ಸಾರ್ವಜನಿಕರು ಸಮವಸ್ತ್ರ ಇಲ್ಲದ ಪೊಲೀಸ್ ಆಫೀಸರ್ಸ್ ಅಂತ ನಿಮ್ಗೂ ಒಂದು ಜವಾಬ್ದಾರಿ ಇರುತ್ತೆ. ಹಾಗಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ಇದೇ ತಿಂಗಳಲ್ಲಿ ಇನ್ನು 2-3 ದಿವಸದಲ್ಲಿ ಈದ್ ಮಿಲಾದ್ ಬರ್ತಾ ಇದೆ. ಮುಂದಿನ ತಿಂಗಳಲ್ಲಿ ನಂದು ಗಣೇಶ ಹಬ್ಬ ಬರ್ತಾ ಇದೆ. ಅದಕ್ಕೆ ತಕ್ಕಂತೆ ಈಗಾಗಲೇ ಕಳೆದ ವರ್ಷ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಅದು ಯಥಾವತ್ತು ಇದಾಗುತ್ತೆ, ಏನೋ ಕಂಟಿನ್ಯೂ ಆಗುತ್ತೆ. ಇನ್ನು ಹೊಸದಾಗಿ ಏನಾದರೂ ಈ ವರ್ಷದಲ್ಲಿ ಸರ್ಕಾರದ ಇನ್ಸ್ಟ್ರಕ್ಷನ್ಸ್ ಬಂದ್ರೆ ಅದನ್ನ ನಿಮ್ಗೆ ಇನ್ನೊಂದು ಗಣೇಶ ದಿನವೇ ಇರೋದ್ರಿಂದ ಅಪ್ಡೇಟ್ ಮಾಡ್ತೀವಿ. ಇದ್ರ ಸಂಬಂಧ ನಮ್ಮ 1ನೇ ತಾರೀಕು ಟೌನ್ ಹಾಲ್ ಅಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಸಭೆನ ಆಯೋಜನೆ ಮಾಡಿದ್ದಾರೆ. ಎಲ್ಲ ಒಂದು ಸ್ಟೇಷನ್ಗಳಿಂದ 9 ಜನ ಕರ್ಕೊಂಡ್ಬರಕ್ಕೆ ಹೇಳಿದ್ರೆ ಅಲ್ಲೊಂದು ಸ್ಪಷ್ಟತೆ ಸಿಗುತ್ತೆ. ಹಾಗಾಗಿ ಈಗ ನಮ್ದು ಗಣೇಶ ಆಗ್ಲಿ ಈದ್ ಮಿಲಾದ್ ಆಗ್ಲಿ ಯಾವ್ದು ಮೆರವಣಿಗೆಗಳು ಹೋಗ್ತೀರಾ ಅಥವಾ ಗಣೇಶ ಸ್ಥಾಪನೆ ಮಾಡ್ತೀರಾ ಮೊದಲೇ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮೇಶನ್ ಇರಬೇಕು. ಕಾರಣ ಏನಂದ್ರೆ ಅಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳಾಗಲಾರ್ದನ್ನ ತಡೆಯೋ ನಿಟ್ಟಿನಲ್ಲಿ ನಮ್ಮ ಗಮನಿಸಿದಾಗ ನಾವು ಮಾನಿಟರ್ ಮಾಡ್ಕೋತೀವಿ. GB ಇಂದ ಏನ್ ಪರ್ಮಿಷನ್ಗಳು ತಗೋಬೇಕು ಅದು ತಗೋಬೇಕಾಗುತ್ತೆ. ಈ ಹಿಂದೆ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿ ಒಂದೇ ಕಡೆ ಫೈರ್ ಪೊಲೀಸು ಮತ್ತೆ ಇದೆಲ್ಲವೇ ಮಾಡಿದ್ವಿ. ಈ ಸತಿ ಯಾವ ತರ ಹೇಳ್ತಾರೆ ನೋಡ್ಕೊಂಡು ನಾವು ನಿಮ್ಗೆ ಅದನ್ನ ಅಪ್ಡೇಟ್ ಮಾಡ್ಕೋತೀವಿ. ಹಾಗೆ ಮೈಕ್ ಲೈಸೆನ್ಸ್ ರಿಲೇಟೆಡ್ ನಮ್ಗೆ ಪೊಲೀಸಿಂದ ಪರ್ಮಿಷನ್ ಆಗುತ್ತೆ, ನಾವು ಕೊಡಕ್ಕೆ ರೆಡಿ ಇದೀವಿ. ಅದನ್ನ ಇಂಟರ್ ಸ್ಟೇಷನ್ ಲೆವೆಲ್ ಇಲ್ಲ ನಮ್ಮ ಸಬ್ ಡಿವಿಷನ್ ಲೆವೆಲ್ ಅಲ್ಲಿ ಮಾನಿಟರ್ ಮಾಡ್ತೀವಿ. ಮತ್ತೆ ಇದರದ್ದು ಪ್ರೊಸೆಷನ್ಗಳಲ್ಲೂ ಯಾವುದೇ ಪ್ರೊಸೆಷನ್ 2 ಪ್ರೊಸೆಷನ್ ಈದ್ ಮಿಲಾದ್ ಇದೆ ಮತ್ತೆ ಇದರದ್ದು ಗಣೇಶನೂ ಇದೆ. ಯಾವುದೇ ಪ್ರೊಸೆಷನ್ ನಲ್ಲಿ ಮಾರಕಾಯುಧಗಳಿಗೆ ಅವಕಾಶಗಳಿಲ್ಲ. ಅದೊಂದು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್. ಮೈಕ್ ಪರ್ಮಿಷನ್ ನಿಮ್ಗೆ ಕೊಡ್ತೀವಿ, ಅದು 10 ಗಂಟೆಗೆ ಸ್ಟಾಪ್ ಆಗ್ಬೇಕು.
10 ಗಂಟೆ ಮೇಲೆ ಮೈಕ್ ಪರ್ಮಿಷನ್ ಇರೋದಿಲ್ಲ. ಮತ್ತೆ ಡಿಜೆ ಯಾವುದೇ ಕಾರಣಕ್ಕೂ ಯಾವುದೇ 2 ಪ್ರೊಸೆಷನ್ಗಳಲ್ಲಿ ಅಲೋ ಇಲ್ಲ. ಅರ್ಥ ಆಯ್ತಲ್ಲ? ಡಿಜೆ ಅಲೋ ಇಲ್ಲ. ಮತ್ತೆ 2 ಪ್ರೊಸೆಷನ್ಗಳಲ್ಲೂ ಅಷ್ಟೇ ಮನಸ್ಸಿಗೆ ಬಂದಂಗೆ ಯಾವ್ದೋ ಮ್ಯೂಸಿಕ್ ಹಾಕೊಂಡು ಜೋರಾಗಿ ಇದು ಮಾಡ್ಕೊಂಡು ಇನ್ನೊಬ್ಬರಿಗೆ ಯಾರಿಗೋ ಕೆರಳಿಸೋ ತರ ಅವಕಾಶಗಳೆಲ್ಲೂ ಇಲ್ಲ. ಅದನ್ನೊಂಚೂರು ಗಮನದಲ್ಲಿ ಇಟ್ಕೊಳ್ಳಿ. ಆತರ ಕಂಡು ಬಂದಾಗ ಕಠಿಣ ಕ್ರಮಗಳನ್ನು ಪೊಲೀಸ್ ವತಿಯಿಂದ ತೋರ್ತೀವಿ. ಮತ್ತೆ ಪ್ರೊಸೆಷನ್ಗಳಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಕಡೆಯಿಂದ ಹುಡುಗರು ಬಂದು ಕುಡಿದು ಡ್ಯಾನ್ಸ್ ಮಾಡೋದು ಇದನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಈಗ ನಮ್ದು ಬನಶಂಕರಿನಲ್ಲಿ ಆಗ್ತಾ ಇದೆ ಅಂದಾಗ, ಒಂದು ಕಾರ್ಯಕ್ರಮ ಆಗ್ತಾ ಇದೆ ಅಥವಾ ನಾವು ಗಣೇಶ ಇಟ್ಟಿದ್ದೀವಿ ಅಂದಾಗ, ಇನ್ನು ಎಲ್ಲಿಂದೋ ಇವ್ರು ಬಂದು ಆ ಕಡೆ BTM ಅಲ್ಲೋ ತಿಲಕ್ ನಗರದವರು ಬರಕ್ ಅವಕಾಶ ಇಲ್ಲ. ಲೀಗಲ್ ಆಗಿ ನಾವು ಪ್ರಿವೆಂಟ್ ಮಾಡಕ್ ಆಗೋದಿಲ್ಲ. ಪ್ರಜಾಪ್ರಭುತ್ವ ಎಲ್ಲರೂ ಬರ್ಬೇಕು. ಆದ್ರೆ ನಿಮ್ಗೆ ಸ್ಥಳೀಯರಿಗೆ ಅದು ಗಮನದಲ್ಲಿ ಇರಬೇಕು. ಯಾರು ಬಂದಿದ್ದಾರೆ, ನಾಳೆ ಏನಾಗುತ್ತೆ, ನಮ್ಗೆ ಇಲ್ಲಿರೋರಿಗೆ ವೈಯಕ್ತಿಕ ಜವಾಬ್ದಾರಿ ಇರುತ್ತೆ. ನಮ್ಮ ಮಕ್ಕಳ ಸೇಫ್ಟಿ, ನಮ್ಮ ಅಕ್ಕಪಕ್ಕದವರ ಒಂದು ಸೇಫ್ಟಿ, ನೆಮ್ಮದಿ. ಆಚೆ ಕಡೆಯಿಂದ ಬಂದಿರೋನ್ಗೆ ಏನಿರುತ್ತೆ ಅದಿರೋದಿಲ್ಲ. ಅದನ್ನು ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ನಮ್ಗೆ ತಿಳಿಸಿ. ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಈಗಾಗಲೇ ಹೇಳಿದಾಗೆ ಸಾಕಷ್ಟು ವೆರಿಫಿಕೇಶನ್ ಮಾಡ್ತಾ ಇರ್ತೀವಿ. ಮಫ್ತಿನಲ್ಲಿ ನಮ್ದು ಅಧಿಕಾರಿ ಸಿಬ್ಬಂದಿ ಇರ್ತವೆ, ಅಟೆಂಡ್ ಮಾಡ್ತಾ ಇರ್ತೀವಿ. ಇನ್ ಕೇಸ್ ಏನಾದ್ರು ಆ ತರ ಕಂಡು ಬಂದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ನಮ್ಗೆ ಗಮನ ತಗೊಂಡ್ ಬನ್ನಿ. ಮತ್ತೆ ಗಣೇಶದ ಪೆಂಡಾಲ್ ಆಗ್ಬೋದು ಅಥವಾ ಇದರದ್ದು ಪ್ರೊಸೆಷನ್ಗಳಲ್ಲಿ ಒಂದು CCTVಗಳು ಮತ್ತೆ ವಾಲಂಟಿಯರ್ಸ್ ತೀರಾ ಮುಖ್ಯ. ಈಗಾಗಲೇ ಅವರು ನಮ್ಮ ಪ್ರಸನ್ನ ಅವರನ್ನು ಹೇಳಿದಾಗೆ, ಈಗ 6 ತಿಂಗಳಿಂದ ಹೋದ್ರು ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರೆ, 2 ವರ್ಷಗಳ ನಂತರ ಹೋದ್ರು ಸಿಬ್ಬಂದಿ ಇಲ್ಲ. ಅದು ಎಲ್ಲ ಕಡೆ ಇದ್ದೇ ಇದೆ ಸಮಸ್ಯೆ. ಹಾಗಾಗಿ ಒಂದು ಸ್ವಯಂ ಸೇವಕರನ್ನ 2 ಪ್ರೊಸೆಷನ್ಗಳಲ್ಲಿ ಸ್ವಯಂ ಸೇವಕರನ್ನ ನೇಮಕ ಮಾಡ್ಕೊಳ್ಳೋದು, ಅವರು ನಮ್ಮ ಪೊಲೀಸರ ಜೊತೆ ಒಂದು ಮೀಟಿಂಗ್ ಮಾಡೋದು. ಕಾರಣ ಅಂದ್ರೆ ಒಬ್ರಿಗೊಬ್ರು ಒಂದು ಕಾಂಟ್ಯಾಕ್ಟ್ ಇರಬೇಕು, ಫೆಮಿಲಿಯರೈಸೇಷನ್ ಆಗ್ಬೇಕಲ್ಲ, ಯಾರು ಸ್ವಯಂ ಸೇವಕರಿದ್ದಾರೆ ಅಥವಾ ಯಾರು ಇದಿದ್ದಾರೆ ಅಂತೇಳಿ. ಮತ್ತೆ ಅವ್ರಿಗೆ ಸಪ್ರೇಟ್ ಒಂದು ಬ್ಯಾಡ್ಜ್ ಕೊಡುವಂತ ಕೆಲಸಗಳು ಇಲ್ಲ, ಸಪ್ರೇಟ್ T-ಶರ್ಟ್ ಕೊಡುವಂತ ಕೆಲಸಗಳು ಆಗ್ಬೇಕು. ಅದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ನೀವು ಯಾರು ಕಾರ್ಯಕ್ರಮಗಳಿಗೆ ಕರೆಸ್ತೀರಾ ಅವ್ರಗಳದ್ದು ಚರಿತ್ರೆ ಬಗ್ಗೆ ಸ್ವಲ್ಪ ಗಮನ ಇರಲಿ ಎಲ್ರಿಗೂ. ಅರ್ಥ ಆಯ್ತಲ್ಲ? ನೀವು ರೀಸೆಂಟ್ ಆಗಿ ನೋಡಿರ್ಬೋದು, ಹಿಂದೆ ಹಲವಾರು ಸಾಕಷ್ಟು ಮಾಡೋರು ಇರ್ತಾರೆ. ಅದರಿಂದ ಸಮಾಜಕ್ಕೆ ಏನ್ ಹೋಗುತ್ತೆ, ಮೆಸೇಜ್ ಏನ್ ಹೋಗುತ್ತಲ್ವಾ, ಅದನ್ನ ಗಮನದಲ್ಲಿ ಇಟ್ಕೊಂಡು ಇದ್ ಮಾಡಿ. ಮತ್ತೆ ಯಾರು ಇನ್ ಕೇಸ್ ಏನಾದ್ರು ಬೇರೆ ರಾಜ್ಯಗಳಿಂದ ಬೇರೆ ದೇಶಗಳಿಂದ ಯಾರಾದ್ರೂ ಕರೆಸ್ತಿದ್ದೀರಾ ಕಾರ್ಯಕ್ರಮದಲ್ಲಿ, ಮೊದಲೇ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡಿ. ಯಾಕಂದ್ರೆ ಎಕ್ಸ್ಟ್ರಾ ಅಲರ್ಟ್ ಮಾಡ್ಬೇಕಾಗುತ್ತೆ. ಬೇರೆ ದೇಶಗಳಿಂದ ಬಂದಿದ್ದಾರೆ, ಅವ್ರ ಸೇಫ್ಟಿ ತೀರಾ ಮುಖ್ಯ. ಏನಾದ್ರು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆದ್ರೆ ನಮ್ ಬೆಂಗಳೂರದು ಮರ್ಯಾದೆ ಅಂತಲ್ಲ, ಭಾರತದ ಮರ್ಯಾದೆ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಾವು ಕ್ರಮಗಳು ತಗೋಬೇಕಾಗುತ್ತೆ. ಮತ್ತೆ ಯಾವುದೇ ಒಂದು ನಮ್ಮ ಖುಷಿ ಕಾರ್ಯಕ್ರಮಗಳು, ಈಗ ಲಾಸ್ಟ್ ಟೈಮ್ ಬಿಜಾಪುರದಲ್ಲಿ ಮೆರವಣಿಗೆ ಹೋಗೋ ಟೈಮಲ್ಲಿ ಕಂಬಿ ಎತ್ತೋ ಟೈಮಲ್ಲಿ ಹುಡುಗರು ಸ್ಪಾಟ್ ಅಲ್ಲಿ ಹೋಗ್ಬಿಟ್ರು. ಆ ತಂದೆ ತಾಯಿಗೆ ತಿಕ್ಕ್ಯಾರ. ಈಗ ನಾವು ಆ ಟೈಮ್ಗೆ ಬಂದಿರ್ಬೋದು, ಬಂದ ಸಾಂತ್ವನ ಹೇಳಿರ್ಬೋದು, ನಮ್ ಕೈಲಾದೊಂದು ಆರ್ಥಿಕ ಸಹಾಯ ನೀಡಿರ್ಬೋದು. ಜೀವನ ಪರ್ಯಂತ ಯಾರು ನೋಡ್ಕೋತಾರೆ, ಇದ್ರೆಲ್ಲ ಗಮನದಲ್ಲಿ ಇರ್ಬೇಕು. ಮತ್ತೆ ಆ ಪಲ್ಲಕ್ ಇರ್ಬೋದು, ಡೋಲ್ ಇದಿರ್ಬೋದು, ಹೈಟ್ ಕಡಿಮೆ ಇರ್ಬೇಕು. ನಮ್ಮ ಏರಿಯಾಗೆ ತಕ್ಕಂತ ಪ್ರೊಸೆಷನ್ ಹೋಗೋ ರೂಟ್ ಅಲ್ಲಿ ಯಾವ್ದಿದೆ ಅದಕ್ಕೆ ತಕ್ಕಂತೆ ನೋಡ್ಕೊಳ್ಳಿ. ಮತ್ತೆ ಯಾರಾದ್ರೂ ಕೇಬಲ್ ಆಪರೇಟರ್ ಇದ್ರೆ ಇದರಲ್ಲಿ ಅಥವಾ ನಿಮ್ಮ ಏರಿಯಾಗಳಲ್ಲಿ ಇರೋರಿಗೆ ಅಲರ್ಟ್ ಮಾಡಿ. ಕೆಲವು ಟೈಮ್ ಏನಾಗುತ್ತೆ ಜೋತ್ ಬಿದ್ದಿರುತ್ತೆ, ಆ ವೈರ್ನೆಲ್ಲ ಟೈಟ್ ಮಾಡಿ ಇಟ್ಕೊಂಡಿರ್ಬೇಕು. ಮತ್ತೆ ಯಡಿಯೂರ್ಕೆರೆ, ಸಾಮಾನ್ಯವಾಗಿ ಈ ಭಾಗದೆಲ್ಲ ಯಡಿಯೂರ್ಕೆರೆಗೆ ಹೋಗುತ್ತೆ ಅಂತ ಅನ್ಕೊಂಡಿದೀನಿ. ನಾವೆಲ್ಲ ಈಗ ಈಗಲಿಂದ ತಯಾರಿ ಸ್ಟಾರ್ಟ್ ಮಾಡಿದ್ವಿ. ಏನು ಬ್ಯಾರಿಕೇಡಿಂಗ್ ಹಾಕಿರೋದಿರ್ಬೋದು, ಲೈಟಿಂಗ್ ಮಾಡೋದಿರ್ಬೋದು, ನಮ್ಮ ತಯಾರಿನಲ್ಲಿ ನಾವು ಇರ್ತೀವಿ. ಇದೆ ಸರ್, ಫೈರ್ ಇದೆ, ಸಿವಿಲ್ ಡಿಫೆನ್ಸ್ ಕರ್ಸ್ಕೋತೀವಿ, ಸ್ವಿಮ್ಮರ್ಸ್ ಇಟ್ಕೋತೀವಿ. ಅದು ಮೀರಿನವೇ ಸಣ್ಣ ಹುಡುಗನ್ನ ವಿಸರ್ಜನೆಗೆ ಕಳ್ಸಕ್ ಹೋಗ್ಬೇಡಿ. ಮುಂದ್ರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳಕ್ ಹೇಳಿ. ಅಲ್ಲಿ ಯಾರು ನಮ್ಮ GBI ಆಫೀಸರ್ನ ಇಟ್ಟಿರ್ತಾರೆ ಅವರೇ ತಗೊಂಡು ಇದಕ್ಕೆಲ್ಲ ಅವಕಾಶಗಳ ಮಾಡಿ ಕೊಡ್ತೀವಿ. ಇದನ್ನೆಲ್ಲ ಫಾಲೋ ಮಾಡ್ಕೊಂಡು ಎಲ್ಲಾನು ಸುರಕ್ಷಿತವಾಗಿ ಖುಷಿಯಿಂದನೂ ನಾವು ಗಣೇಶ ಹಬ್ಬನೂ ಮಾಡೋಣ, ಈ ಕಡೆ ಇದ್ಮೇಲೆ ಆಚರಣೆ ಮಾಡೋಣ. ಇನ್ನು ಇದ್ರ ವಿಚಾರ ಮತ್ತೆ ಈಗಾಗಲೇ ಹೇಳಿದಾಗೆ 1ನೇ ತಾರೀಕು ಒಂದು ಮೀಟಿಂಗ್ ಇದೆ, ಮತ್ತೆ ಇನ್ನೊಂದರ ಮೀಟಿಂಗ್ ಇರ್ತವೆ, ನೋಡ್ಕೊಂಡು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಈಗಾಗಲೇ ವಾಟ್ಸಪ್ ರಿಲೇಟೆಡ್ ಈಚ್ ಬೀಟ್ ವೈಸ್ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಅದನ್ನ ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ಕೋತೀವಿ. ಡ್ರಗ್ಸ್ ರಿಲೇಟೆಡ್ ಸಾಕಷ್ಟು ನೀವು ಹೇಳಿದ್ರೆ, ಸಾಹೇಬರು ಹೇಳಿದ್ದಾರೆ, ಬೇಡ ಬ್ರೋ ಅನ್ನೋ ಒಂದು ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಅದ್ರ ವಿಚಾರದಲ್ಲಿ ನಮ್ದು ಝೀರೋ ಟಾಲರೆನ್ಸ್ ಇದೆ. ಯಾವುದೇ ಒಂದು ಗಮನಕ್ಕೆ ಬಂದ್ರೂ ನಾವು ನೆಗ್ಲೆಕ್ಟ್ ಮಾಡದಂಗೆ ಕಠಿಣ ಕ್ರಮ ತಗೋತೀವಿ. ಇನ್ನೊಂದು ವಿಚಾರ ಎಲ್ರಿಗೂ ಕಾಮನ್ ಆಗಿ ಹೇಳ್ತೀನಿ, ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅಪೋಸಿಷನ್ ಪಾರ್ಟಿ ಯಾರಿದ್ದಾರೆ ಅವ್ನು ತಗೊಂಡೋಗಿ ಜೈಲಿಗೆ ಹಾಕ್ಬೇಕು ಅನ್ನೋದು ನಿಮ್ಮ ತಲೆನಲ್ಲಿ ಇರುತ್ತೆ. ಬಟ್ ಕಾನೂನುಗಳು ಹಾಕಿಲ್ಲ. ಕೆಲವು ಕಾನೂನುಗಳಿಗೀಗ ಇದರಲ್ಲಿ ಯಾರು ಡ್ರಗ್ಸ್ ಸೇವನೆ ಮಾಡ್ತಾನೆ
ಅವನು 500 ರೂಪಾಯಿ ದಂಡ ಕಟ್ಟಿ ಆಚೆ ಬರೋ ಒಂದು ಕಾನೂನು ಇದೆ. ಅಂತ ಟೈಮಲ್ಲಿ ನಾವು ತಗೊಂಡೋಗಿ ಜೈಲಿಗೆ ಹಾಕಕ್ ಆಗೋದಿಲ್ಲ. ಮತ್ತೆ ಈಗ 90% ಕಾನೂನುಗಳಲ್ಲಿ ಏನಾಗಿದೆ, ಪೊಲೀಸರು ಅರೆಸ್ಟೇ ಮಾಡಕ್ಕಾಗಲ್ಲ. ಒಂದು ಕಳ್ತನ ಮಾಡ್ಕೊಂಡು ಹೋದ್ರೂ ಅವ್ನು ನೋಟಿಸ್ ಕೊಟ್ಟು ಗಾಡಿ ಇಸ್ಕೊಳ್ಳೋ ಸ್ಥಿತಿ ಆಗಿದೆ. ಕಾನೂನುಗಳಲ್ಲಿ ಮಾರ್ಪಾಟಾಗಿದೆ. ಬದಲಾವಣೆ ಜಗದ ನಿಯಮ ಅಂತೇಳಿ ಪರಮಾತ್ಮ ಆ ಕಾಲದಲ್ಲೇ ಹೇಳಿದ್ದಾರೆ. ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ನಮ್ಮ ಕಾನೂನು ನಿರ್ವಹಣೆಯಲ್ಲಿ, ಕಾನೂನು ಜಾರಿನಲ್ಲಿ ಯಾವುದೇ ಲೋಪ ಇಲ್ಲದಂಗೆ ಮಾಡ್ತೀವಿ ಅಂತೇಳಿ ನಾನು ಸಾಹೇಬರ ಮುಂದೆ ನಿಮ್ಮೆಲ್ಲರಿಗೂ ಆಶ್ವಾಸನೆ ಕೊಡ್ತೇನೆ. ಅರ್ಥ ಆಯ್ತಲ್ಲ? ಯಾವುದೇ ಒಂದು ಪ್ರಿಜುಡಿಸ್ ಇರೋದಿಲ್ಲ, ಒಂದು ಪ್ರಿಜುಡಿಸ್ ಇರೋದಿಲ್ಲ. ನನ್ನವರು ನಿನ್ನವರು ನನ್ನವರು ಅನ್ನೋದು ಇರೋದಿಲ್ಲ. ಕಾನೂನಿನ ಒಂದು ವ್ಯಾಪ್ತಿನಲ್ಲಿ ನಾವು ಖಂಡಿತವಾಗ್ಲಿ ಕಾನೂನನ್ನ ಪಾಲನೆ ಮಾಡಿ ಜಾರಿ ಮಾಡಿ ನಿಮ್ಮೆಲ್ಲರಿಗೂ ಒಂದು ಶಾಂತಿ ನೆಮ್ಮದಿಯನ್ನ ಕೊಡೋ ನಿಟ್ಟಿನಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸ್ತೀವಿ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದನ್ನ ಯಾವುದೋ ಸ್ಕ್ರಿಪ್ಟ್ ಇರಲ್ಲ. 15 ಜನ ಮಾತಾಡ್ಬೇಕು, 5 ಜನ ಮಾತಾಡ್ಬೇಕು, ಹೀಗೆ ಮಾತಾಡ್ಬೇಕು, ಕಮ್ಮಿ ಧ್ವನಿ ಮಾತಾಡ್ಬೇಕು, ಏರು ಧ್ವನಿ ಮಾತಾಡ್ಬೇಕು ಅಂತ ಏನು ಇರಲ್ಲ. ಅನ್ಸ್ಕ್ರಿಪ್ಟ್ ಇದು. ಸೊ ಹೇಳಿದ್ದು ನಮ್ಗೆ ನಿಜವಾಗ್ಲೂ ಬಹಳ ಖುಷಿಯಾಗಿದೆ. ಯಾಕಂದ್ರೆ ನನ್ನ ಸ್ಟಾಫ್ ನಾನು ಬಹಳ ಗೋಳಿಕೊಂಡಿದ್ದೆ. ಯಾಕಂದ್ರೆ ಸಾಹೇಬ್ರು ಕೂಡ ಹೊಸಬ್ರಿದ್ದಾರೆ, ACP ಸಾಹೇಬ್ರು ಹೊಸಬ್ರಿದ್ದಾರೆ. ನಾನು ಇನ್ಸ್ಪೆಕ್ಟರ್ ಆಗಿ ಹೊಸಬ, ಆದ್ರೆ ಸಬ್ ಇನ್ಸ್ಪೆಕ್ಟರ್ ಆಗಿ ಆಡಲ್ಲ. ಹಾಗಾಗಿ ಏನೋ ಮೀಟಿಂಗ್ ಬರ್ತಾ ಇದಾರೆ ಅಂತ ಅಂದ್ಬಿಟ್ಟು ಕಣ್ಣೊರೆಸುವಂಥದ್ದು ಮಾಡೋದು ಬೇಡ. ಎಲ್ಲಾ ವರ್ಗದ ಜನ, ಎಲ್ಲಾ ಭಾಗದ ಜನ ಬರಬೇಕು ಅಂತ ಬಂದಿದ್ದೀರಾ. ಮುಕ್ತವಾಗಿ ಮಾತಾಡಿದ್ದೀರಾ. ಪರ ವಿರುದ್ಧ ಅಂತ ಯಾವುದೇ ತರ ಮಾಹಿತಿ ಅಥವಾ ಒಂದು ಅಗೌರವದ ಮಾತುಗಳು ಬಂದಿಲ್ಲ. ನೀವು ಹೇಳಿರುವಂತದ್ರಲ್ಲಿ 30ರಿಂದ 40 ಭಾಗ ನಾವು ಕೆಲಸ ಮಾಡಿದ್ದೇವೆ. ಇನ್ನು ಉಳ್ಕೊಂಡಿರುವಂತ 50ರಿಂದ 60 ಭಾಗ ಏನಿದೆ, ಖಂಡಿತವಾಗ್ಲೂ ಪ್ರಾಮಾಣಿಕವಾಗ್ಲೂ ಕಟ್ಟುನಿಟ್ಟಾಗಿ ಕೆಲಸವನ್ನ ಮಾಡ್ತೇವೆ. ನಮ್ಮ ಮೇಲೆ ವಿಶ್ವಾಸ ಇಡಿ, ನಿಮ್ಮ ಮೇಲೆ ನಾವು ವಿಶ್ವಾಸ ಇಡ್ತೀವಿ. ವಿಶ್ವಾಸ ನಂಬಿಕೆ ಮೇಲೆನೆ ಎಲ್ಲಾ ಕೆಲಸಗಳು ಹೋಗುದು. ಯಾರನ್ನೋ ನಂಬಾರ್ದು ಅಂತ ಹೇಳ್ತೀವಿ, ಆದ್ರೆ ನಮ್ದೇ ಕೆಲಸ ಆಗಲ್ಲ. ಸೊ ಇಂಡೈರೆಕ್ಟ್ಲಿ ಇರುತ್ತೆ, ಪ್ರೊಫೆಷನೇಟ್ ಆಗಿ ನಾವು ನಂಬಬೇಕಾಗುತ್ತೆ. ಸೊ 24 ಬೀಟ್ ಅಂತ ಹೇಳಿದೆ. ಯಾಕಂದ್ರೆ ನಮ್ಮ ಸಾಹೇಬ್ರಿಗೆ ಯಾಕೆ 24 ಬೀಟ್, ಯಾಕೆ 24 ಸಾಹೇಬ್ರಿಗೆ ಗೊತ್ತಿದೆ ಯಾವ ಬೀಟು ಎಷ್ಟೆಷ್ಟು ಅಂತ. ಒಂದು ಭಾಗ ಜನ ನಾವು ಯಾವತ್ತೂ ಕರೆಸಿಲ್ಲ, ಎಲ್ಲ ಬಂದು ಹೇಳಿದ್ರೆ ಮುಕ್ತವಾಗಿ. ಸೊ ರಾಜೀವ್ ನಗರದಿಂದ ಹಿಡಿದು ತ್ಯಾಗರಾಜ ನಗರದವರೆಗೂ, ಹೌದಲ್ಲ, ಭವಾನಿ ನಗರ, ಕಾವೇರಿ ನಗರ, ಯಾದವ್ ನಗರ, ಅಂಬೇಡ್ಕರ್ ನಗರ, ಅಲ್ಲಿಂದ ಹಿಡಿದು ಶಾಸ್ತ್ರಿ ನಗರದವರೆಗೂ, ಮಧ್ಯ ಅಂತ ಬರುವಂತ ಮೈನ್ ರೋಡ್ ಇಂದ ಹಿಡಿದು ಕ್ರಾಸ್ ರೋಡ್ ವರೆಗೂ, ಸೊ ಟ್ರಾಫಿಕ್ ಇಂದ ಹಿಡಿದು ಲಾಂಡ್ ರೋಡ್ ವರೆಗೂ ಸಂಪೂರ್ಣವಾಗಿ ನೋಡಿ. ನಿಮ್ಗೆ ಬಹಳ ಮಾಹಿತಿಗಳು ಒಬ್ಬೊಬ್ರು ಮಾತಾಡ್ಬೇಕಾದ್ರೆ ಪಬ್ಲಿಕ್ಗೆ ನಿಮ್ಗೆ ಕೂತಾ ಇರ್ತೀರ ಎಷ್ಟು ಮಟ್ಟಕ್ಕೆ ಏನಿದೆ ಅಂತ. ಈಗ ಮೇಡಮ್ ಅವ್ರು ಹೇಳಿದ್ರು ಮನೆ ಮುಂದೆ ಕಾರ್ ನಿಂತಿದೆ ಅಂತ. ಇದ್ಯಾವ ಮಹಾ ಕಂಪ್ಲೇಂಟ್ ಅಂತ ಕೊಡಕ್ಕಾಗಲ್ಲ. ಅದೇ ಮನೆ ಮುಂದೆ ನನ್ನ ಮನೆ ಮುಂದೆ ಇನ್ನೊಬ್ಬನ ಕಾರ್ ನಿಲ್ಲಿಸಿದಾಗ ಅದು ಮೆತ್ತೆ ಇರುತ್ತೆ. ಈ ತರ ಮೇಡಮ್ ಬಹಳಷ್ಟು ನಮಗೆ ಕಂಪ್ಲೇಂಟ್ಸ್ ಬಂದಿತ್ತು. 54 ಅಬಂಡೆಂಟ್ ವೆಹಿಕಲ್ಸ್ ಗಳನ್ನ ನಾವು ಎತ್ತಿ ನಮ್ಮ ಸಾಹೇಬರ ಅನುಮತಿ ತಗೊಂಡು ಅದನ್ನ ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅದರಲ್ಲಿ 6ರಿಂದ 7 ಜನ ಅವ್ರ ಗಾಡಿನೇ ಗೊತ್ತಿಲ್ಲ ಅನ್ನೋದನ್ನ ಕರೆಸಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ವಿ. ಅವ್ರಿಗೆ ಅವಶ್ಯಕತೆ ಇಲ್ಲ ಗಾಡಿ, ನಮಗೆ ಬೇಡ, ನೀವೇ ಮಾಡಿಕೊಡಿ ಸರ್ ಅಂತ ಹೇಳ್ತಾರೆ. ಲೀಗಲಿ ತಗೊಳಕ್ಕಾಗಲ್ಲ. ಹಾಗಾಗಿ ಅವ್ರ ಕಡೆಯಿಂದ ಅವ್ರಿಗೆ ಗಾಡಿನ ಕೊಟ್ಟು ಅವರಿಂದ ಒಂದು 100 ರೂಪಾಯಿ ಬಾಂಡ್ ಅನ್ನ ಬರೆಸಿ ಕೊಟ್ಟಿದ್ದೀವಿ. ಮತ್ತೆ ಹಳೆ ಸ್ಟೇಷನ್ ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಏನೋ ಹಳೆ ಸ್ಟೇಷನ್ ನಮ್ಗೆ ನೀವು ನೋಡಿದಿರಿ ಎಲ್ಲ ಗಾಡಿಗಳು ಡಂಪ್ ಮಾಡಿದೀವಿ ಅಂತ. ಒಟ್ಟಾರೆ 139 ವೆಹಿಕಲ್ ಇದೆ. ಆ 139 ವೆಹಿಕಲ್ ಅಲ್ಲೇ 54 ವೆಹಿಕಲ್ಗಳನ್ನ ನಾವು ಕಾನೂನುಬದ್ಧವಾಗಿ ಕೋರ್ಟಿಂದ ಆದೇಶವನ್ನು ಪಡೆದು ಹರಾಜು ಪ್ರಕ್ರಿಯೆ ಮಾಡ್ತಾ ಇದ್ದೀವಿ. ಅದನ್ನ ನಮ್ಮ ವಾಸ್ತುಸ್ಥಿತಿಗಿದೆ, ಅಲ್ಲಲ್ಲೇ ಕ್ಲೀನ್ ಮಾಡಿಸ್ತಾ ಇರ್ತೀನಿ. ಅದರಿಂದ ಯಾವುದೇ ತರ ಪಬ್ಲಿಕ್ ನಮ್ಗೆ ಏನಾರ ಈ ತರ ಆಗಿದೆ, ಗಲೀಜ್ ಆಗಿದೆ, ಈ ತರ ಸಮಸ್ಯೆ ಆಗಿದೆ ಅಂದಾಗ ನಾವು ಇಮಿಡಿಯೇಟ್ ಆಗಿ ಮಾಡ್ತಾ ಇದ್ದೀವಿ. ಅದನ್ನ ನಮ್ಮ ಸುಪರ್ದಿಗಿದೆ, 30 ವರ್ಷ ಲೀಸಲ್ ಇದೆ. ಹಾಗಾಗಿ ಅದ್ರೂ ಕೂಡ ನಾವು ಜವಾಬ್ದಾರಿ ತಗೊಂಡು ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಅಲ್ಲಿರುವಂತ ಎಲ್ಲಾ ವಾಹನಗಳನ್ನ ಕಾನೂನುಬದ್ಧವಾಗಿ ಏನು ನಮ್ಮ ಕೇಸಿಂಗ್ ನಡೀತಾ ಇದೆ ಅದನ್ನ ಕ್ರಮಬದ್ಧವಾಗಿ ಅಲ್ಲಿ ವಿಲೇವಾರಿ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನ ಮುಗಿಸ್ತಾ ಇದ್ದೀನಿ.